ಹಲೋ ಹಾಯ್ ನಮಸ್ತೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶೇಖ್ ಸರ್. ನಾವು ಐ ವುಡ್ ಲೈಕ್ ಟು ಟೀಚ್ ಅಬೌಟ್ ಸಪ್ಲಿಮೆಂಟರಿ ರೀಡಿಂಗ್ ಇನ್ SLC ದಿ ಬರ್ಡ್ ಆಫ್ ಹ್ಯಾಪಿನೆಸ್, ಸಂತೋಷದ ಪಕ್ಷಿ ಎನ್ನುವಂತಹ ಒಂದು ಕಥೆಯನ್ನು ಹೇಳಲಿಕ್ಕೆ ಹೊರಟಿದ್ದೀನಿ. ಈ ಸಂತೋಷ ಅಂತಕ್ಕಂಥದ್ದು ಹೇಗೆ ಸಿಗುತ್ತೆ? ಹೌ ಕ್ಯಾನ್ ವಿ ಗೆಟ್ ಹ್ಯಾಪಿನೆಸ್? ಇನ್ ವಿಚ್ ಥಿಂಗ್ಸ್, ಇನ್ ವಿಚ್ ಮೆಟೀರಿಯಲ್ ಇಟ್ ವುಡ್ ಲೈಕ್ ಟು ಬಿ ಹ್ಯಾಪಿ ಟು ಅಸ್. ನಮ್ಮನ್ನು ಸಂತೋಷಪಡಿಸುವಂತಹ ವಸ್ತುಗಳು ಯಾವ ವಸ್ತುಗಳಿಂದ ಸಂತೋಷ ಸಿಗುತ್ತೋ, ಹಣದಿಂದ ಸಂತೋಷ ಸಿಗುತ್ತೋ, ವ್ಯಕ್ತಿಯಿಂದ ಸಂತೋಷ ಅಥವಾ ವ್ಯಕ್ತಿ ಮಾಡುವಂಥ ಕೆಲಸಗಳಿಂದ ಸಂತೋಷ ಸಿಗುತ್ತೋ. ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಟು ಲರ್ನ್ ಬೈ ದಿಸ್ ಲೆಸನ್. ಈ ಪಾಠದಿಂದ ನಾವೇನು ಕಲಿಬೋದು ಅನ್ನೋದು ನೋಡಿ. ದಿಸ್ ಒನ್ ಲೆಸನ್ ಈಸ್ ಬೇಸಿಕಲಿ ಟಿಬೆಟನ್ ಫೋಕ್ ಅಂತ ಕರಿತೀವಿ. ಟಿಬೆಟನ್ ಫೋಕ್ ಅಂದರೆ ಟಿಬೆಟನ್ನರ ಜಾನಪದ. ಹೇಗೆ ನಮ್ಮಲ್ಲಿ ಜಾನಪದವಾದಂಥ ಕಥೆಗಳನ್ನು ಕಟ್ತಾರೆ, ಜಾನಪದ ಗೀತೆಗಳನ್ನು ಹಾಡ್ತಾರೆ, ಜಾನಪದ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕೆಲವೊಂದು ಏನು ಆಚರಣೆಗಳನ್ನು ಮಾಡ್ತಾರೆ. ಲೈಕ್ ದಟ್ ಹಿಯರ್ ಈಸ್ ಒನ್ ಟಿಬೆಟನ್ ಫೋಕ್ ಈಸ್ ದೇರ್, ಫೋಕ್ ಟೇಲ್ ಈಸ್ ದೇರ್. ಅಂದರೆ ಟಿಬೇಟಿಯನ್ನರ ಅಂದರೆ ಹಿಮಾಲಯ ತಪ್ಪಲುಗಳಲ್ಲಿ ವಾಸ ಮಾಡುವಂತಹ ಅಲ್ಲಿನ ಒಂದು ಟ್ರೈಬಲ್ ಪೀಪಲ್ಸ್, ಬುಡಕಟ್ಟು ಜನಾಂಗದವರು ಕಥೆಗಳನ್ನು ಕಟ್ತಾ ಇದ್ರು, ಕಥೆಗಳನ್ನು ಹೇಳ್ತಾ ಇದ್ರು. ಯಾವ ಕತೆ? ವಿಚ್ ಟೈಪ್ ಆಫ್ ಸ್ಟೋರಿ ಇಟ್ ಈಸ್? ಲೆಟ್ ಅಸ್ ಸಿ. ಹೇಳ್ತಾನೆ ಇಲ್ಲಿ, ದಿ ಬರ್ಡ್ ಆಫ್ ಹ್ಯಾಪಿನೆಸ್ ಬಿಗಿನಿಂಗಲ್ಲಿ ಟಿಬೆಟನ್ ಫೋಕ್ ಟೇಲ್. ಆಲ್ ಆಫ್ ಅಸ್ ವಾಂಟ್ ಟು ಬಿ ಹ್ಯಾಪಿ. ಎಲ್ಲರೂ ಕೂಡ ನಮ್ಮವರಲ್ಲಿ ಎಲ್ಲರೂ ಕೂಡ ನಾವು ಸಂತೋಷವಾಗಿರ್ಬೇಕಂತ ಬಯಸ್ತೀವಿ. ಇಸ್ ಇಟ್ ಕರೆಕ್ಟ್ ಆರ್ ರಾಂಗ್? ಎಸ್. ಬಟ್ ಹೌ ಕ್ಯಾನ್ ವಿ ಬಿ ಹ್ಯಾಪಿ? ಹಾಗಾದರೆ ಸಂತೋಷ ಅನ್ನೋದು ಹೇಗಿರುತ್ತೆ? ಸಂತೋಷ ಹೇಗಿರುತ್ತೆ? ನಿಮಗೆ ಗೊತ್ತಿದೆ, ನಾನು ಒಂದ್ಸರಿ ಹೇಳಿದ್ದೆ, ಕ್ವಾಲಿಟೀಸ್ ಅಂತಕ್ಕಂಥದ್ದು ಇವೆಲ್ಲ ಹ್ಯಾಪಿ, ಸ್ಯಾಡ್, ಇವೆಲ್ಲ ಗುಣಗಳನ್ನು ನಾವು ಇಟ್ ಕಾಂಟ್ ಪಿ ಸಿ ನೋಡೋಕ್ಕಾಗಲ್ಲ, ಗುಣಗಳನ್ನು ನಾವು ಮುಟ್ಟೋಕ್ಕಾಗಲ್ಲ, ಗುಣಗಳನ್ನು ಅಳಿಯೋಕ್ಕಾಗಲ್ಲ. ಗುಣ ಹೀಗೆ ಇರುತ್ತಂತಲೂ ಕೂಡ ಹೇಳೋಕ್ಕಾಗಲ್ಲ. ಸೊ ಹ್ಯಾಪಿ ಅಂತಕ್ಕಂಥದ್ದು ಒಂದು ಗುಣದ ಒಂದು ಹೆಸರಷ್ಟೇ. ಹೌ ಕ್ಯಾನ್ ವಿ ಬಿ ಹ್ಯಾಪಿ? ಹಾಗಾದ್ರೆ ಸಂತೋಷವಾಗಿ ಇರಬೇಕು ಅಂದರೆ ಹೇಗೆ ಸಾಧ್ಯ? ಇಸ್ ಇಟ್ ಬೈ ಅಕ್ವೈರಿಂಗ್ ಮನಿ? ಹಣದಿಂದ ಚೆನ್ನಾಗಿ ಹಣವನ್ನು ಸಂಪಾದನೆ ಮಾಡೋ ಸಂತೋಷ ಸಿಗುತ್ತೋ? ಆರ್ ಪವರ್ ಅಂದರೆ ಅಧಿಕಾರದಿಂದ ಸಂತೋಷ ಸಿಗುತ್ತೋ? ಆರ್ ವೆಲ್ತ್, ಐಶ್ವರ್ಯದಿಂದ ನಮಗೆ ಸಂತೋಷ ಸಿಗುತ್ತೋ? ಯಾವುದರಿಂದ ಸಂತೋಷ ಸಿಗುತ್ತೆ? ಆರ್ ಇಸ್ ಇಟ್ ಬೈ ಲಿವಿಂಗ್ ಇನ್ ಟ್ಯೂನ್ ವಿತ್ ನೇಚರ್? ಸಂಗೀತದ ಜೊತೆಗೆ ನಾವು ಇನ್ವಾಲ್ವ್ಮೆಂಟ್ ಆಗಿ ಸಂಗೀತದ ಒಂದು ಅದೇನು ನೇಚರಲ್ಲಿ ಇರ್ತಕ್ಕಂಥ ಕೆಲವೊಂದು ಪಕ್ಷಿಗಳು, ಪ್ರಾಣಿಗಳು, ಅವುಗಳ ನಿನಾದವನ್ನು ಕೇಳ್ತಾ ಇದ್ದರೆ ಸಂತೋಷ ಸಿಗುತ್ತೋ? ಕ್ಯಾನ್ ಯು ಗಿವ್ ಸಮ್ ಎಕ್ಸಾಂಪಲ್ಸ್ ಟು ಪ್ರೂವ್ ಯುವರ್ ಪಾಯಿಂಟ್? ಹಾಗಾದ್ರೆ ನೀವೇನು ಮಾಡಬೇಕು? ನೀವು ಯಾವುದರಿಂದ ಸಂತೋಷ ಸಿಗುತ್ತೆ ಅನ್ನೋದನ್ನು ಕೆಲವೊಂದು ಪಾಯಿಂಟ್ ವೈಸ್ ಏನು ಮಾಡೋ ಪ್ರೂವ್ ಮಾಡ್ತಾ ಹೋಗಬೇಕಾಗುತ್ತೆ. ಕ್ಲೂಸ್ ಆರ್ ಗಿವನ್ ಇನ್ ಈಚ್ ಬಾಕ್ಸ್. ಇಲ್ಲಿ ಈಚ್ ಬಾಕ್ಸಲ್ಲಿ ಕ್ಲೂಸನ್ನು ಕೊಟ್ಟಿದ್ದಾರೆ. ಸೋರ್ಸ್ ಆಫ್ ಹ್ಯಾಪಿನೆಸ್, ಸಂತೋಷ ಅಂತಕ್ಕಂಥದ್ದು ಯಾವ್ಯಾವ ಸೋರ್ಸಿಂದ ಸಿಗುತ್ತೆ ನೋಡಿಲಿ. ಸ್ಪೀಕಿಂಗ್, ಶೋಯಿಂಗ್ ಸಿಂಪತಿ ಫಾರ್, ಕೆಲವರಿಗೆ ಕನಿಕರವನ್ನು ತೋರಿಸೋದ್ರಿಂದಲೋ ಅಥವಾ ಇನ್ನೊಬ್ರಿಗೆ ಹೆಲ್ಪ್ ಮಾಡೋದ್ರಿಂದಲೋ, ಅಥವಾ ಈ ಥರ ಏನು ಟೋಟಲ್ ಆಗಿ ಹೆಲ್ತ್, ಅಕ್ವೈರಿಂಗ್ ಆಫ್ ದಿ ವೆಲ್ತು, ಅಕ್ವೈರಿಂಗ್ ಆಫ್ ದಿ ಮನಿನೋ, ಯಾವ್ಯಾವ ಕ್ವಾಲಿಟೀಸು, ಇದನ್ನೆಲ್ಲ ಟೋಟಲ್ ಬಾಕ್ಸಲ್ಲಿ ನೀವು ಏನು ಕೊಟ್ಟಿದ್ದಾನೆ, ಇಲ್ಲಿ ಬ್ಲ್ಯಾಂಕನ್ನು ಕೊಟ್ಟಿದ್ದಾನೆ, ಅದು ಫಿಲಪ್ ಮಾಡ್ತಾ ಹೋಗಬೇಕು. ಹಾಗಾದ್ರೆ ನಾವು ಲೆಟಸ್ ಐ ವುಡ್ ಲೈಕ್ ಟು ಡಿಸ್ಕಸ್ ಅಬೌಟ್ ದಿ ಬರ್ಡ್ ಆಫ್ ಹ್ಯಾಪಿನೆಸ್. ನಾವು ಪಾಠವನ್ನು ಸಂಪೂರ್ಣವಾಗಿ ಬೈಲಿಂಗ್ವೇಲ್ ಮೆಥಡಲ್ಲಿ ಅಂದರೆ ಉಭಯ ಭಾಷಾವಾರು ಕಲಿಕೆಯಲ್ಲಿ ಕಲಿತಾ ಹೋಗೋಣ. ಕೇವಲ ಇಂಗ್ಲೀಷ್ ಟು ಇಂಗ್ಲೀಷ್ ಮೆಥಡಲ್ಲಿ ನಾನು ಹೇಳ್ತಾ ಇಲ್ಲ. ಆ್ಯಕ್ಚುಲಿ ಇದು ಕೇವಲ ಹಳ್ಳಿಗಾಡಿನ ಮಕ್ಕಳಿಗೆ ಸಂಪೂರ್ಣವಾಗಿ ತಲುಪಿಸಬೇಕು ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ನಾವು ಬೈಲಿಂಗ್ವೆಲ್ ಮೀನ್ಸ್ ಬೈ ಲ್ಯಾಂಗ್ವೇಜ್, ಅಂದರೆ ಎರಡು ಲ್ಯಾಂಗ್ವೇಜ್ಗಳಲ್ಲಿ, ಅಂದರೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡು ಲ್ಯಾಂಗ್ವೇಜಲ್ಲಿ ನಾವು ಕಲಿಸ್ತಾ ಹೋಗ್ತಾ ಇದ್ದೀನಿ. ದಿ ಬರ್ಡ್ ಆಫ್ ಹ್ಯಾಪಿನೆಸ್ ಎ ಟಿಬೆಟನ್ ಫೋಕ್ ಟೇಲ್, ಜಾನಪದ ಕತೆ ಇದು. ಗೊತ್ತು, ಫೋಕ್ ಅಂದ್ರೆ ಏನು? ಜನಪದರು ಅಂತ ಕರಿತೀವಿ. ಫೋಕ್ ಮೀನ್ಸ್ ಜನಪದರು. ಫೋಕ್ ಲೋರ್ ಅಂದರೆ ಜನಪದರ ಗೀತೆ. ಲೋರ್ ಮೀನ್ಸ್ ಸಾಮಾನ್ಯ ಜನ, ಕಾಮನ್ ಪೀಪಲ್. ಜನಪದರು ಹಾಡುವಂತಹ ಹಾಡುಗಳು ಫೋಕ್ ಲೋರ್ ಸಾಂಗ್ಸ್ ಅಂತ ಕರೀತಾರೆ. ಅರ್ಥವಾಯ್ತಾ? ಹಾಗಿಲ್ಲಿ ಫೋಕ್ ಟೇಲ್ ಅಂತಂದರೆ, ಟೇಲ್ ಅಂದರೆ ಕತೆ ಅಂತ ಹೇಳ್ತಾ ಒಂದು ಯಾವುದೋ ಒಂದು ಏನು ಟು ಟೆಲ್ ಎ ಟೇಲ್ ಆಫ್ ಎ ಟೇಲ್ ಅಂತ ಒಂದು ಅಲಂಕಾರವನ್ನು ಬಳಸ್ತಾನೆ, ಪರ್ಸಾನಿಫಿಕೇಶನ್. ಏನು? ಟು ಟೆಲ್ ಎ ಟೇಲ್ ಆಫ್ ಎ ಟೇಲ್, ಟು ಟೆಲ್ ಹೇಳು, ಎ ಟೇಲ್ ಒಂದು ಕಥೆಯನ್ನು. ಯಾವುದರ ಕತೆ? ಆಫ್ ಎ ಟೇಲ್, ಬಾಲದ ಕಥೆಯನ್ನು. ಬಾಲದ ಕಥೆಯನ್ನು ಹೇಳುವ ಅನ್ನೋದನ್ನು ಇಂಗ್ಲೀಷಲ್ಲಿ ಟು ಟೆಲ್ ಎ ಟೇಲ್ ಆಫ್ ಎ ಟೇಲ್ ಅಂತಾನೆ. ಇಲ್ಲಿ ಟೇಲ್ ಮೀನ್ಸ್ ವಾಟ್? ಹಿಯರ್ ಕತೆ ಅಂತ ಕರಿತೀವಿ. TAIL ಟೇಲ್ ಅಂದರೆ ಬಾಲ ಅಂತಾನೆ. TELL ಟೇಲ್ ಅಂದರೆ ಹೇಳು ಅಂತ. ಅಂಡರ್ಸ್ಟ್ಯಾಂಡ್? ಸೊ ನಿಮ್ಗೆ ಇಲ್ಲಿ ಎಲ್ಲ ಸೌಂಡ್ಸ್ ಅನ್ನು ಗೊತ್ತಿರಬೇಕು. ಹಾಗಾದ್ರೆ ನೋಡೋಣ. ದಿಸ್ ಒನ್ ಲೆಸನ್ ವಾಸ್ ರಿಟರ್ನ್ ಬೈ ಲಿವ್ ಜೂಡ್ ಅಂತಕ್ಕಂಥವ್ರು. ಲಿವ್ ಜೂಡ್ ಅಂತಕ್ಕಂಥ ಒಬ್ಬ ಟಿಬೆಟನ್ನ ಒಬ್ಬ ಬರಹಗಾರ, ರೈಟರ್ ಬರೀತಾನೆ ನೋಡಿ. ಫಸ್ಟ್ ಪ್ಯಾರಾಗ್ರಾಫಲ್ಲಿ ನೋಡಿ. ಇನ್ ಏನ್ಷಿಯಂಟ್ ಡೇಸ್ there was a very poor area in Tibet which had no rivers or good land, no warmth or fresh flowers, no trees or green grass.
The people who lived there suffered from hunger and cold all year round and did not know what happiness was like. Despite this, they still believed that happiness must exist somewhere in the world. In ancient days, ancient means ಪುರಾತನ ಕಾಲದಿಂದಲೂ ಕೂಡ. What is the opposite word to ancient? Modern, ಆಧುನಿಕ, ನವೋದಯ, ನವಯುಗ ಅಂತ ಕರಿತೀವಿ. ಎರಗಳನ್ನು ಹೇಳ್ತೀವಿ. ಎರ ಮೀನ್ಸ್ ಕಾಲಗಳು. ಏನ್ಷಿಯಂಟ್ ಪುರಾತನ ಕಾಲ. ಅಂಡರ್ಸ್ಟ್ಯಾಂಡ್? ಮಾಡರ್ನ್ ಮೀನ್ಸ್ ಆಧುನಿಕ. ಇನ್ ಏನ್ಷಿಯಂಟ್ ಡೇಸ್, ಪುರಾತನ ಕಾಲದಲ್ಲಿ ದೇರ್ ವಾಸ್ ಅ ವೆರಿ ಪೂರ್ ಏರಿಯಾ ಇನ್ ಟಿಬೇಟ್. ಟಿಬೇಟಲ್ಲಿ ದೇರ್ ವಾಸ್ ಅ ವೆರಿ ಪೂರ್ ಏರಿಯಾ, ಒಂದು ಪೂರ್ ಆಗಿರ್ತಕ್ಕಂಥ ಏರಿಯಾ. ಪೂರ್ ಏರಿಯಾ ಅಂದರೆ ಹೆಂಗೆ ಐಡೆಂಟಿಫೈ ಮಾಡ್ತೀವಿ ಅಂದರೆ ಬರಡಾಗಿರ್ತಕ್ಕಂತಹ ನೆಲ. ಸರ್ವೇ ಸಾಮಾನ್ಯವಾಗಿ ನಾಗರಿಕತೆಗಳು ಹುಟ್ಟಿರ್ತಕ್ಕಂಥದ್ದು ಎಲ್ಲಪ್ಪ ಅಂತಂದರೆ ಬುಡಕಟ್ಟು ಜನಾಂಗರು ಎಲ್ಲಿ ವಾಸ ಮಾಡೋಕೆ ಅಂದ್ಕೊಂಡ್ರು ಅಂದರೆ ನದಿಯ ಪಕ್ಕದಲ್ಲಿ. ಯಾಕಂದರೆ ಅಲ್ಲಿ ಉಳುಮೆ ಮಾಡೋದಕ್ಕೆ ಸೂಕ್ತವಾದಂತಹ ನೀರು ಬೇಕು. ನೀರೆಲ್ಲಿದೆಯೋ ಅಲ್ಲಿ ಮನುಷ್ಯ ಇರ್ತಾನೆ. ನೀರಿಲ್ಲದೆ ಇರೋ ಜಾಗದಲ್ಲಿ ಇರ್ತಾನ? ಇಲ್ಲ. ಹಾಗಾಗಿ ನದಿ ದಡದ ಪ್ರದೇಶದಲ್ಲಿ ಮನುಷ್ಯ ವಾಸ ಮಾಡೋದು ಸಹಜ. ಇಲ್ಲಿ ನದಿಗಳೇ ಇಲ್ಲ, ನೀರೇ ಇಲ್ಲ ಅಂತ ಸಂದರ್ಭದಲ್ಲಿ ಅದು ತುಂಬ ಪೂರ್ ಏರಿಯಾ ಆಗುತ್ತೆ. ಅಲ್ಲಿ ಏನೇ ಬಿತ್ತಿದ್ರು ಕೂಡ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಬರಡು ನೆಲದಲ್ಲಿ. ಸೊ ಅಂತಹ ಒಂದು ಪೂರ್ ಏರಿಯಾದಲ್ಲಿ ಟಿಬೇಟಲ್ಲಿ ಕೆಲವು ಜನ ಇರ್ತಾರೆ. ವಿಚ್ ಹ್ಯಾಡ್ ನೋ ರಿವರ್ಸ್. ಆ ಪೂರ್ ಏರಿಯಾನ ಯಾವ ಥರ ಡಿಸ್ಕ್ರೈಬ್ ಮಾಡಿದ್ದಾನೆ ಅಂತಂದ್ರೆ ಇಲ್ಲಿ ವಿಚ್ ಹ್ಯಾಡ್ ನೋ ರಿವರ್ಸ್, ಅಲ್ಲಿ ಯಾವುದೇ ನದಿಗಳಿಲ್ಲ. ಆರ್ ಗುಡ್ ಲ್ಯಾಂಡ್, ಫಲವತ್ತಾದ ಭೂಮಿ ಇಲ್ಲ. ನೋ ವಾರ್ಮ್ತ್, ಅಲ್ಲಿ ಯಾವುದೇ ಶಾಖ ಅಥವಾ ಬಿಸಿಲು ಕೂಡ ಬೀಳುವಂಥ ಜಾಗನೂ ಕೂಡ ಆಗಿರಲಿಲ್ಲ. ಆರ್ ಫ್ರೆಶ್ ಫ್ಲವರ್ಸ್, ಬಿಸಿಲೇ ಬೀಳಿಲ್ಲ ಅಂದ್ರೆ ಇನ್ನು ಹೂಗಳನ್ನೆಲ್ಲ ಅರಳುತ್ತವೆ, ಸೊ ಅವುಗಳು ಇಲ್ಲ. ನೋ ಟ್ರೀಸ್, ಮರಗಳಿಲ್ಲ. ಆರ್ ಗ್ರೀನ್ ಗ್ರಾಸ್, ಹಸಿರು ಹುಲ್ಲು ಕೂಡ ಇಲ್ಲ. ದಿ ಪೀಪಲ್ ಹೂ ಲಿವ್ಡ್ ದೇರ್ ಸಫರ್ಡ್ ಫ್ರಮ್ ಹಂಗರ್ ಅಂಡ್ ಕೋಲ್ಡ್ ಆಲ್ ಇಯರ್ ರೌಂಡ್ ಅಂಡ್ ಡಿಡ್ ನಾಟ್ ನೋ ವಾಟ್ ಹ್ಯಾಪಿನೆಸ್ ವಾಸ್ ಲೈಕ್. ನದಿ ಇಲ್ಲ, ಉಳುಮೆ ಮಾಡೋಕೆ ಒಳ್ಳೆ ಲ್ಯಾಂಡ್ ಇಲ್ಲ, ಹೂಗಳಿಲ್ಲ, ಹಸಿರು ಹುಲ್ಲಿಲ್ಲ ಅಂದಾಗ ಹೇಗೆ ವಾಸ ಮಾಡ್ಬೋದು? ಹೌ ದೇ ಆರ್ ಲಿವಿಂಗ್ ಆನ್ ದಟ್ ಸೈಡ್. ದ ಪೀಪಲ್ ಹೂ ಲಿವ್ ದೇರ್ ಸಫರ್ಡ್, ತುಂಬ ಸಫರ್ ಆಗಿದ್ದು. ಸಫರ್ ಅಂದ್ರೇನು? ತುಂಬ ಬಳಲಿದ್ರು. ಯಾವುದರಿಂದ? ಫ್ರಮ್ ಹಂಗರ್. HUNGER. ಹಂಗರ್ ಮೀನ್ಸ್ ಹಸಿವಿನಿಂದ. ANGER ಆ್ಯಂಗರ್ ಅಂದರೆ ಕೋಪ. ಹಸಿವು ಜಾಸ್ತಿ ಆದರೆ ಆ್ಯಂಗರೇ ಆಗೋದು. ಸೊ ದೇ ಸಫರ್ಡ್ ಫ್ರಮ್ ಹಂಗರ್, ಹಸಿವಿನಿಂದ ಕೂಡಿದ್ದಾರೆ. ಅಂಡ್ ಕೋಲ್ಡ್ ಆಲ್ ಇಯರ್ ರೌಂಡ್, ಇಡೀ ವರ್ಷ ತುಂಬ ಚಳಿ ಅವರಿಗೆ. ವರ್ಷ ತುಂಬ ಚಳಿ ಅಂದರೆ ಬಿಸಿಲೇ ಬೀಳಿಲ್ಲ ಅಂದ್ರೆ ಏನಾಗುತ್ತೆ? ಒಂದು ಕ್ಷಣ ನಮಗೆ ಒಂದೆರಡು ಮೂರು ದಿವಸ ಯಾವುದೋ ತೂಫಾನ ಸೈಕ್ಲೋನ್ ಆಗ್ಬಿಟ್ರೆ ಏನಾಗುತ್ತೆ? ನಮಗೆ ತಲೆಯೆಲ್ಲ ಭಾರ ಆದಂಗೆ ಆಗುತ್ತೆ. ತಲೆಯೆಲ್ಲ ಭಾರ. ಅದನ್ನು ಹೇಗೆ ನಾವು ತಗೊಬೇಕು, ಹೇಗೆ ಅಗ್ರೋ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತೀವಿ. ಅಲ್ಲಿ ಮಳೆನೇ ಇಲ್ಲ, ಬಿಸಿಲು ಕೂಡ ಬೀಳ್ತಿಲ್ಲ ಅಂದರೆ ಏನಾಗಿರ್ಬೋದು ಅಲ್ಲಿ ವಾತಾವರಣ? ಟಿಬೆಟನ್ ಅಂದಾಗ ಹಿಮಾಲಯ ಪರ್ವತ ತಪ್ಪಲು ಆ ಸೈಡು ನೀರಿನ ಒಂದು ಸೋರ್ಸೇ ಇಲ್ಲ, ವಾಟರ್ ಸೋರ್ಸ್ ಇಲ್ಲ, ಹರಿಯುವಂತಹ ಒಂದು ಭಾಗಗಳೇ ಇಲ್ಲ. ಕೋಲ್ಡ್ ಆಲ್ ಇಯರ್ ರೌಂಡ್ ಅಂಡ್ ಡಿಡ್ ನಾಟ್ ನೋ ವಾಟ್ ಹ್ಯಾಪಿನೆಸ್ ವಾಸ್ ಲೈಕ್. ಅವ್ರ ಸಂತೋಷ ಅಂತ ಗೊತ್ತೇ ಇಲ್ಲ. ಮನುಷ್ಯ ನೋಡಿ, ಇಲ್ಲಿ ಭಯಕ್ಕೂ ಚಳಿಗೂ ವ್ಯತ್ಯಾಸ ಹೋಲಿಕೆಯನ್ನು ಕೊಡ್ತಾ ಹೋಗ್ತೀನಿ ನಾನು. ಚಳಿಯಾದಾಗ ಹೇಗಿರ್ತೀವಿ? ಹಿಂಗಿರ್ತೀವಿ, ಹೋ ಅಂತಿರ್ತೀವಿ. ಭಯ ಹೇಗಿರುತ್ತೆ? ಯಾವಾಗ ನಡುತ್ತಿರ್ತಾನೆ ನಾವು, ಗಾಬರಿ ಆಗಿರ್ತಾನೆ. ಅವತ್ತು ಫ್ರೀಯಾಗಿ ಯಾವಾಗಿರ್ತಾನೆ? ಬೇಸಿಗೆ ಕಾಲದಲ್ಲಿ ಎಲ್ಲ ಬಟ್ಟೆಯಲ್ಲಿ ಬಿಚ್ಚಾಕೊಂಡು ಆರಾಮಾಗಿರ್ತಾನೆ. ಅದೇ ಚಳಿಗಾಲದಲ್ಲಿ ಹಿಂಗಿರ್ತಾನೆ. ಹಾಗೆ ಭಯ ಅಂತಕ್ಕಂಥದ್ದು ಹಾಗೇನೆ ಹಿಂಗಿರ್ತಾನೆ, ಯಾವಾಗಲೂ ಹಿಂಗಿರ್ತಾನೆ. ಅವನಿಗೆ ಸ್ವತಂತ್ರ ಅನ್ನೋದು ಇರಲ್ಲ. ಸೊ ಹಾಗಾಗಿ ಸ್ವತಂತ್ರ ಬದುಕು ಇವ್ರು ನಡ್ಸೋಕೆ ಆಗ್ತಾ ಇಲ್ಲ. ಬಿಕಾಸ್ ದೇ ವರ್ ಸಫರ್ಡ್ ಫ್ರಮ್ ಹಂಗರ್. Because in that poor area there was no any river, no water source, no trees, no flowers, no any fertile land. That's why they suffer from hunger. And cold all year round, did not know what happiness was like. ಸಂತೋಷ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ ಅವರಿಗೆ. Despite this, ಇಷ್ಟೆಲ್ಲ ಇದ್ರು ಕೂಡ they still believed happiness must exist somewhere in the world. ಅವ್ರಿಗೆ ಸಂತೋಷ ಅನ್ನೋದೇನು? ಸಂತೋಷ ಅಂತಕ್ಕಂಥದ್ದು ಹ್ಯಾಪಿನೆಸ್ ಮಸ್ಟ್ ಎಕ್ಸಿಸ್ಟ್. ಸಂತೋಷ ಇದೆ, ಎಲ್ಲಿದೆ? ಸಮ್ವೇರ್, ಎಲ್ಲೋ ಒಂದು ಕಡೆ ಇದೆ ಇನ್ ದಿ ವರ್ಲ್ಡ್. ಜಗತ್ತಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಸಂತೋಷ ಅನ್ನೋದಿದೆ. ಮಕ್ಕಳು ಅರ್ಥ ಮಾಡ್ಕೊಳ್ಳಿ. ಈಗ ಹೇಗೋ ದನ ಕರುಗಳೆಲ್ಲ ಇದ್ದಾವೆ, ಇವನ್ನೆಲ್ಲ ಬಡ್ದು ತಿಂದು ಎಲ್ಲ ಮುಗ್ದೋದಾಗ, ಸತ್ತೋದಾಗ, ಏನೂ ಇಲ್ಲ ಅಂದಾಗ ನಿಮ್ಮ ಮಕ್ಕಳಿಗೆ ನೀವೇನು ಮಾಡಬೇಕು? ಮ್ಯೂಸಿಯಮಲ್ಲಿ ತೋರಿಸ್ಬೇಕು ದನ ಕರುಗಳು ಹೀಗಿದ್ದು ಅಂತ. ಎಲ್ಲೋ ಒಂದು ಕಡೆ ದನ ಇದೆ, ಎಲ್ಲೋ ಒಂದು ಕಡೆ ಹಸು ಇದೆ, ಎಲ್ಲೋ ಒಂದು ಕಡೆ ಹಾಲಿದೆ. ಯಾಕಂದರೆ ಇವೆಲ್ಲ ನಶಿಸಿ ಹೋಗ್ತಾ ಇದೆ ಇವತ್ತು. ಹಾಗಾಗಿ ಆ ಊರ ಭಾಗದಲ್ಲೂ ಅಷ್ಟೇ ದೇ ಬಿಲೀವ್ಡ್ ದಿ ಹ್ಯಾಪಿನೆಸ್ ಮಸ್ಟ್ ಎಕ್ಸಿಸ್ಟ್ ಸಮ್ವೇರ್ ಇನ್ ದಿ ವರ್ಲ್ಡ್. ಜಗತ್ತಲ್ಲಿ ಎಲ್ಲೋ ಒಂದು ಕಡೆ ಸಂತೋಷ ಅನ್ನೋದು ಇದೆ ಅಂತ ನಂಬಿದ್ರು. ನೆಕ್ಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ
The old folk used to say that happiness was a beautiful bird living on a snowy mountain far, far away in the east. Wherever the bird flew, happiness went with it. Every year, people went to look for this bird, but not one of them did ever return. The bird of happiness was said to be guarded by 3 old monsters who could kill a man by simply blowing through their long beard. The old folk used to say that happiness was a beautiful bird. ಆ ಓಲ್ಡ್ ಫೋಕ್ ಇತ್ತಲ್ಲ, ಓಲ್ಡ್ ಫೋಕ್ ಅಂದ್ರೇನು, ಹಳೆಯ ಕಾಲದ ಜನ ಇದ್ರಲ್ಲ, ಯೂಸ್ಡ್ ಟು ಸೇ, ಹೇಳ್ತಾ ಇದ್ರು, ಏನು ಹೇಳ್ತಾ ಇದ್ರು, ದಟ್ ಹ್ಯಾಪಿನೆಸ್, ಸಂತೋಷ ಅಂತಕ್ಕಂಥದ್ದು, ವಾಸ್ ಎ ಬ್ಯೂಟಿಫುಲ್ ಬರ್ಡ್. ಸಂತೋಷ ಅನ್ನೋದೇನು, ಸುಂದರವಾದ ಪಕ್ಷಿ. ಎಲ್ಲಿದೆ ಅದು? ಲಿವಿಂಗ್ ಆನ್ ಎ ಸ್ನೋಯಿ ಮೌಂಟೇನ್. ಆ ಸುಂದರವಾದ ಪಕ್ಷಿ ಎಲ್ಲಿದೆ? ಸುಂದರವಾದ ಸಂತೋಷದ ಪಕ್ಷಿ ಎಲ್ಲಿದೆಯಪ್ಪ ಅಂತಂದ್ರೆ ಸ್ನೋಯಿ ಮೌಂಟೇನ್ ಅಂದ್ರೆ ಹಿಮಾಲಯ ತಪ್ಪಲಿನಿಂದ ಕೂಡಿರ್ತಕ್ಕಂಥ ಒಂದು ಪರ್ವತದಲ್ಲಿ ಮೇಲೆ ಇದೆ. ಫಾರ್ ಎಲ್ಲಿದೆ ಅದು ಪರ್ವತ? ಫಾರ್, FAR, ಫಾರ್, ದೂರ. FOR ಫಾರ್ ಅಲ್ಲ, FOR ಫಾರ್ ಅಂದ್ರೆ ಗೋಸ್ಕರ, ಅದಕ್ಕೋಸ್ಕರ ಇದಕ್ಕೋಸ್ಕರ ಅಂತೀವಿ. FAR ಫಾರ್ ಮೀನ್ಸ್ ದೂರ. ಎಷ್ಟು ದೂರ? ಫಾರ್ ಅವೇ ಇನ್ ದ ಈಸ್ಟ್. ಈಸ್ಟ್ ಅದು ಯಾವ ಭಾಗ? ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಲ್ವಾ? ನಾರ್ತ್, ಸೌತ್ ಉತ್ತರ, ದಕ್ಷಿಣ, ಈಸ್ಟ್, ವೆಸ್ಟ್. ಈಸ್ಟ್ ಅದೇನೋ ಪೂರ್ವ. ಪೂರ್ವ ದಿಕ್ಕದಲ್ಲಿ ಸೂರ್ಯ ಮುಳುಗ್ತಾನೋ ಹೇಳ್ತಾನೋ? ಸನ್ ರೈಸಸ್ ಇನ್ ದ ಈಸ್ಟ್. ಸೂರ್ಯ ಹುಟ್ಟುವಂತಹ ದಿಕ್ಕಿನಲ್ಲಿ ಒಂದು ಪರ್ವತ ಇದೆ, ಹಿಮಾಲಯ ತಪ್ಪಲಿಂದ ಕೂಡಿರ್ತಕ್ಕಂಥ ಪರ್ವತ. ಆ ಪರ್ವತದ ಮೇಲೆ ಸುಂದರವಾದ ಸಂತೋಷದ ಪಕ್ಷಿ ಇದೆ ಅಂತ ಹೇಳ್ತಾನೆ. ನಂಬಿದ್ರು ಅವರು ಅದನ್ನ. ವೆರೆವರ್ ದ ಬರ್ಡ್ ಫ್ಲೂ, ವೆರೆವರ್ ಎಲ್ಲನ ಆ ಬರ್ಡ್ ಫ್ಲೂ ಪಾಸ್ಟ್ ಟೆನ್ಸ್, ಫ್ಲೋ ಅಂದರೆ ಫ್ಲೈ, ಎಲ್ಲನ ಹೊರೋಗ್ಲಿ ಆ ಪಕ್ಷಿ, ಅದರ ಹಿಂದೆ ಏನು ಹೋಗ್ತಾ ಇತ್ತು? ಹ್ಯಾಪಿನೆಸ್ ವೆಂಟ್ ವಿತ್ ಇಟ್. ಅದರ ಜೊತೆಗೆ ಸಂತೋಷ ಅನ್ನೋದು ಹೋಗ್ತಾ ಇತ್ತು. ಅಂದ್ರೆ ಸಂತೋಷ ಅಂತಕ್ಕಂಥ ಪಕ್ಷಿಲಿತ್ತು ಅಂತ ನಂಬಿದ್ರು ಇವರು. ಎವ್ರಿ ಇಯರ್ ಪೀಪಲ್ ವೆಂಟ್ ಟು ಲುಕ್ ಫಾರ್ ದಿಸ್ ಬರ್ಡ್. ಪ್ರತಿ ವರ್ಷ ಜನ ಅದನ್ನು ನೋಡೋದಕ್ಕೆ ಹೋಗ್ತಾ ಇದ್ರು. ಎವ್ರಿ ಇಯರ್ ಪೀಪಲ್ ವೆಂಟ್ ಟು ಲುಕ್ ಫಾರ್ ದಿಸ್ ಬರ್ಡ್. ಪಕ್ಷಿಯನ್ನು ನೋಡಕ್ ಹೋಗ್ತಾ ಇದ್ರು. ಬಟ್ ನೋ ಒನ್ ಆಫ್ ದೆಮ್ ಡಿಡ್ ಎವರ್ ರಿಟರ್ನ್. ಅಲ್ಲಿ ಆ ಪಕ್ಷಿ ನೋಡಕ್ ಹೋಗಿರ್ತಕ್ಕಂಥ ಯಾವೊಬ್ಬ ವ್ಯಕ್ತಿ ಕೂಡ ರಿಟರ್ನ್ ಆಗ್ತಿರ್ಲಿಲ್ಲ, ವಾಪಸ್ ಬರ್ತಾ ಇರಲಿಲ್ಲ. ದಿ ಬರ್ಡ್ ಆಫ್ ಹ್ಯಾಪಿನೆಸ್ ವಾಸ್ ಸೆಡ್ ಟು ಬಿ ಗಾರ್ಡೆಡ್ ಬೈ 3 ಓಲ್ಡ್ ಮಾನ್ಸ್ಟರ್ಸ್. ಆ ಪಕ್ಷಿಯನ್ನ ಹೋದವರಲ್ಲೇ ಯಾಕೆ ಬರ್ತಿರ್ಲಿಲ್ಲಪ್ಪ ಅಂತಂದ್ರೆ ಆ ಪಕ್ಷಿಯನ್ನ 3 ಓಲ್ಡ್ ಮಾನ್ಸ್ಟರ್ಸ್ ಅಂದ್ರೆ ತುಂಬಾ ಬಲಿಷ್ಠವಾಗಿರ್ತಕ್ಕಂತಹ ತುಂಬ ಸುಮಾರು ವರ್ಷಗಳಿಂದ ಜೀವಿಸಿರ್ತಕ್ಕಂತಹ ರಾಕ್ಷಸರು. ಮಾನ್ಸ್ಟರ್ ಅಂದ್ರೆ ಮ್ಯಾನ್ ಈಟರ್ ಅಂತ, ಅಂದ್ರೆ ಮನುಷ್ಯನನ್ನ ತಿನ್ನುವಂಥವ್ರು. ನಿಮ್ಮಲ್ಲಿ ಮಾನಿಟರ್ ಅಂತ ಮಾಡ್ತಾರೆ ಗೊತ್ತಾ? ಮ್ಯಾನ್ ಈಟರ್ ಅಲ್ಲ, ಮಾನಿಟ್ರ. ಮ್ಯಾನ್ ಈಟ್ ಅಂದ್ರೆ ಮನುಷ್ಯ ತಿಮ್ಮನು. ಮಾನಿಟರ್ ಅಂದ್ರೆ ಚೆನ್ನಾಗಿ ಅವನ್ನೆಲ್ಲ ಒಂದು ಸೂಪರ್ವೈಸ್ ಮಾಡ್ತಕ್ಕಂಥವನು. ಇಲ್ಲಿ ಮಾನ್ಸ್ಟರ್ ಅಂದ್ರೆ ರಾಕ್ಷಸ. ಮನುಷ್ಯನನ್ನ ರಾಕ್ಷಸ ಅಂದಾಗ ಮಾನವನನ್ನು ಕೂಡ ತಿನ್ನುವಂಥವನು ಅವನು. 3 ಓಲ್ಡ್ ಮಾನ್ಸ್ಟರ್ಸ್, 3 ಓಲ್ಡ್ ಮಾನ್ಸ್ಟರ್ಸ್ ಅದನ್ನ ಕಾಯ್ತಾ ಇದ್ರು. ಹೂ ಕುಡ್ ಕಿಲ್ ಎ ಮ್ಯಾನ್ ಬೈ ಸಿಂಪ್ಲಿ ಬ್ಲೋಯಿಂಗ್ ಥ್ರೂ ದೇರ್ ಲಾಂಗ್ ಬಿಯರ್ಡ್. ಅದು ನೋಡಕ್ ಹೋಗಿರ್ತಕ್ಕಂಥ ಮನುಷ್ಯನನ್ನ ಕಿಲ್ ಮಾಡ್ತಾ ಇದ್ವು, ಕೊಲ್ತಾ ಇದ್ವು. ದಿ ಓಲ್ಡ್ ಮಾಸ್ಟರ್ಸ್ ಕುಡ್ ಕಿಲ್ ಎ ಮ್ಯಾನ್ ಬೈ ಸಿಂಪ್ಲಿ, ಯಾವ ತರ? ಬ್ಲೋಯಿಂಗ್ ದೇರ್ ಬಿಯರ್ಡ್. ಅವರ ಬಿಯರ್ಡ್ ಅಂದ್ರೆ ಗಡ್ಡವನ್ನ ಸಿಂಪಲ್ ತಗೊಂಡು ಉಪ್ಪದ ಸಾಕು ಸತ್ತೋಗ್ಬಿಡೋರು, ಕಷ್ಟಪಡೋ ಅವಶ್ಯಕತೆ ಇಲ್ಲ. ಥ್ರೋ ದ ಲಾಂಗ್ ಬಿಯರ್ಡ್, ಉದ್ದವಾದ ಗಡ್ಡ. ಬಿಯರ್ಡ್ ಅಂದ್ರೇನು? ಗಡ್ಡ. ನಿಮಗೆ ಪಾರ್ಟ್ಸ್ ಗೊತ್ತಿರಲಿ, ಸರಿನಾ? ಹೇರ್ ಇದು, ದೀಸ್ ಆರ್ ಹೇರ್. ಇಯರ್, ಫೋರ್ ಹೆಡ್. ಫೋರ್ ಹೆಡ್ ಅಂದ್ರೆ 4 ತಲೆ ಅಲ್ಲ. FOUR ಅಂದ್ರೆ 4. FORE ಅಂದ್ರೆ ಮುಂಭಾಗ. ಹೆಡ್ ಅಂದ್ರೆ ತಲೆ. ತಲೆ ಮುಂಭಾಗ ಏನಿದೆ? ಹಣೆ ಇದೆ. ಸೊ ದೀಸ್ ಆರ್ ಐಬ್ರೋ. ಬ್ರೋ ಅಂದ್ರೆ ಉಬ್ಬು. ಐ ಅಂದ್ರೆ ಕಣ್ಣು, ಕಣ್ಣಿನ ಉಬ್ಬು ಇದು ಐಬ್ರೋ. ನೋಸ್, ಐಸ್, ರಿಂಕಲ್ಸ್, ಬ್ಲ್ಯಾಕ್ಸ್, ಮೌಸ್ಟೇಕ್, ಮೀಸೆ. ದಿಸ್ ಈಸ್ ಚಿನ್, ಚೀಕ್, ಚಿನ್. ಇದು ಚಿನ್, ಗದ್ದ. ಗದ್ದದ ಮೇಲೆ ಬೆಳೆದಿರ್ತಕ್ಕಂಥ ಕೂದಲಿಗೆ ಏನಂತ ಕರಿತೀವಿ? ಗಡ್ಡ, ಬಿಯರ್ಡ್ ಅಂತ ಕರಿತೀವಿ. ಓಕೆ. ಎಸ್, ಇಫ್ ಎನಿಬಡಿ ವಾಂಟ್ಸ್ ಟು ಸಿ ದಟ್ ಒನ್ ಬರ್ಡ್, ದೇ ವರ್ ಕಿಲ್ಡ್ ಬೈ ದಿ 3 ಓಲ್ಡ್ ಮಾನ್ಸ್ಟರ್ಸ್. ನೋ ಒನ್ ರಿಟರ್ನ್ ಬೈ ದಟ್ ಸೈಡ್. ಆ ಸೈಡಿಂದ ಯಾರು ಕೂಡ ರಿಟರ್ನ್ ಆಗ್ತಿರ್ಲಿಲ್ಲ. ಬಿಕಾಸ್ ದಿ ಬರ್ಡ್ ಆಫ್ ಹ್ಯಾಪಿನೆಸ್ ವಾಸ್ ಗಾರ್ಡೆಡ್ ಬೈ 3 ಓಲ್ಡ್ ಮಾನ್ಸ್ಟರ್ಸ್. ಅಂಡರ್ಸ್ಟ್ಯಾಂಡ್? Once an extremely bright boy called Wangjia was sent to find the bird of happiness. On his departure, the girls of the village offered him
barley wine, and the mothers, in accordance with the Tibetan custom, spread barley grains on his head to wish him a good journey. Once, an extremely bright boy called Wangjiya. ಒಂದು ಸಲ once, an extremely bright boy, ಒಬ್ಬ ತುಂಬ ಚಿಕ್ಕ ಹುಡುಗ, ಕಾಲ್ಡ್, ಅವನನ್ನು ಏನಂತ ಕರಿತಾ ಇದ್ರು, ವಾಂಗ್ಜಿಯಾ. ಹಿಸ್ ನೇಮ್ ವಾಸ್ ವಾಂಗ್ಜಿಯಾ. ವಾಸ್ ಸೆಂಟ್ ಟು ಫೈಂಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್. ಆ ಹುಡುಗನನ್ನು ಈಗ ಬರ್ಡ್ ಆಫ್ ಹ್ಯಾಪಿನೆಸ್ ಅಂತಕ್ಕಂಥದ್ದನ್ನು ಆ ಪಕ್ಷಿ ಇರೋ ಕಡೆ ಕಳಿಸ್ತಾ ಇದ್ದಾರೆ, ನೋಡ್ಕೊಂಬರೋಕೆ ಅವನು ಹೊರಟಿದ್ದಾನೆ. ಆನ್ ಹೀಸ್ ಡಿಪಾರ್ಚರ್. ಡಿಪಾರ್ಚರ್ ಅಂದರೆ ಬಿಟ್ಟು ಹೊರಡೋದು, ಅರೈವ್ ಅಂದರೆ ಬಂದು ತಲುಪೋದು. ಅಂಡರ್ಸ್ಟ್ಯಾಂಡ್? ಸೊ ಆನ್ ಈಸ್ ಡಿಪಾರ್ಚರ್, ಅವನನ್ನು ಬೀಳ್ಕೊಡುವಂಥ ಸಮಯದಲ್ಲಿ ದಿ ಗರ್ಲ್ಸ್ ಆಫ್ ದ ವಿಲೇಜ್, ಆ ಹಳ್ಳಿಯ ಹೆಣ್ಣುಮಕ್ಕಳು, ಆಫರ್ಡ್ ಹಿಮ್ ಬೇರ್ಲಿ ವೈನ್, ಅವನ ತಲೆ ಮೇಲೆ ಏನು ಮಾಡ್ತಾರೆ, ಬೇರ್ಲಿ ವೈನನ್ನು ಬಾರ್ಲಿ ವೈನನ್ನು ಏನು ಮಾಡ್ತಾರೆ, ಸುರಿತಾರೆ. ಅಂದರೆ ಗೋಧಿಯ ಕಾಳುಗಳನ್ನು ಏನು ಮಾಡ್ತಾರೆ, ಆ ಒಂದು ಇದರಲ್ಲಿ ಮಾಡಿರ್ತಕ್ಕಂಥದ್ದನ್ನು ಸುರಿತಾರೆ. ಆ್ಯಂಡ್ ದ ಮದರ್ಸ್, ತಾಯಂದರು, ಇನ್ ಅಕಾರ್ಡೆನ್ಸ್ ವಿತ್ ದಿ ಟಿಬೆಟನ್ ಕಸ್ಟಮ್, ಟಿಬೇಟಿಯನ್ನರ ಸಂಪ್ರದಾಯದ ಪ್ರಕಾರ ಅಲ್ಲಿನ ತಾಯಂದರು ಏನು ಮಾಡ್ತಾರೆ, ಅವನಿಗೆ ಸ್ಪ್ರೆಡ್ ಬಾರ್ಲಿ ಗ್ರೈನ್ ಅನ್ನು ಏನು ಮಾಡ್ತಾರೆ, ಹಾಕ್ತಾರೆ ಆನ್ ಹಿಸ್ ಹೆಡ್ ಟು ವಿಶ್ ಹಿಮ್ ಎ ಗುಡ್ ಜರ್ನಿ ಅಂತ. ಅಂದರೆ ಫಸ್ಟ್ ವೈನ್ ಅನ್ನೋದು ರಸವನ್ನು ಕೊಡ್ತಾರೆ, ದ್ರಾಕ್ಷಿ ರಸವನ್ನು ಕೊಡುವಂಥದ್ದು, ಕುಡಿಸ್ಬಿಟ್ಟು ಆಮೇಲೆ ಏನು ಮಾಡ್ತಾರೆ, ಬಾರ್ಲಿ ಗ್ರೈನ್ಸನ್ನು ಅವನ ತಲೆ ಮೇಲೆ ಹಾಕ್ತಾರೆ, ಟು ವಿಶ್ ಹಿಮ್ ಎ ಗುಡ್ ಜರ್ನಿ. ಕ್ವಶನ್ ಒಂದು ಅರೈಸ್ ಆಗುತ್ತೆ, ವಾಟ್ ವಾಸ್ ದ ಕಸ್ಟಮ್ used by the Tibetan girls and mothers to send the bride by to see the bird of happiness. ಆ ಪಕ್ಷಿಯನ್ನು ನೋಡ್ಕೊಂಬರೋದಕ್ಕೆ ಅಥವಾ ಕರ್ಕೊಂಬರೋದಕ್ಕೆ ಇವರು ಅವನನ್ನು ಡಿಪಾರ್ಚರ್ ಟೈಮಲ್ಲಿ ಯಾವ್ಯಾವ ಟಿಬೆಟನ್ ಕಸ್ಟಮ್ಸನ್ನು ಬಳಸ್ತಾರೆ, ಸಂಪ್ರದಾಯದ ಪ್ರಕಾರ ಏನೇನು ಮಾಡ್ತಾರೆ ಅವನಿಗೆ ಅಂತ. ಓಕೆ, ನೆಕ್ಸ್ಟ್ ವಾಂಗ್ಜಿಯಾ ಕಡೆ ಹೋಗ್ತಾನೆ. ನೀವು ಶುರು ಮಾಡ್ದ, Wangjiya walked eastwards for many days until he saw ahead of him a large mountain covered with snow that shone like silver. Just at that moment, an old monster with a black beard appeared in his path. Wangjiya walked. Wangjiya ನಡ್ಕೊಂಡು ಹೋದ ಈಸ್ಟ್ವಾರ್ಡ್ ಕಡೆ, ಅಂದರೆ ಪೂರ್ವ ದಿಕ್ಕಿನ ಕಡೆ. ಫಾರ್ ಮೆನಿ ಡೇಸ್, ಅನೇಕ ದಿನಗಳು ತಗೊಂಡು ಹೋಗೋದಕ್ಕೆ. ಎಲ್ಲಿವರೆಗೂ, ಎಲ್ಲಿವರೆಗೂ, ಹೀ ಸಾ ಅಹೆಡ್ ಆಫ್ ಹಿಮ್ ಎ ಲಾರ್ಜ್ ಮೌಂಟೇನ್, ಅವನ ಮುಂದೆ ಒಂದು ಲಾರ್ಜ್ ಮೌಂಟೇನ್, ದೊಡ್ಡದಾಗಿರ್ತಕ್ಕಂಥ, ವಿಶಾಲವಾಗಿರ್ತಕ್ಕಂಥ ಒಂದು ಮೌಂಟೇನ್, ಪರ್ವತ ತುಂಬ ಕವರ್ಡ್ ವಿತ್ ಸ್ನೋ. ಆ ಪರ್ವತ ಹೇಗಿದೆ ಅಂದರೆ ಹಿಮದಿಂದ ಕೂಡಿರ್ತಕ್ಕಂಥ ಪರ್ವತ. ದಟ್ ಶೋನ್ ಲೈಕ್ ಸಿಲ್ವರ್, ಅದು ಈ ಸಿಲ್ವರ್ ಕಲರಲ್ಲಿ ಒಂದು ಏನಾಗ್ತಿದೆ, ಶೈನಿಂಗ್ ಆಗ್ತಿದೆ, ರಿಫ್ಲೆಕ್ಟ್ ಆಗ್ತಾ ಇದೆ. ಜಸ್ಟ್ ಅಟ್ ದಟ್ ಮೊಮೆಂಟ್, ಅದೇ ಸಮಯದಲ್ಲಿ ಆ್ಯನ್ ಓಲ್ಡ್ ಮಾನ್ಸ್ಟರ್, ಒಬ್ಬ ತುಂಬ ವಯಸ್ಸಾಗಿರ್ತಕ್ಕಂತಹ ರಾಕ್ಷಸ, ವಿತ್ ಎ ಬ್ಲ್ಯಾಕ್ ಬಿಯರ್ಡ್ ಅಂದರೆ ಕಪ್ಪು ಗಡ್ಡವನ್ನು ಹೊಂದಿರ್ತಾರೆ. ಕಪ್ಪು ಗಡ್ಡ ಅಂದರೆ ಸ್ವಲ್ಪ ಯೌವನ ದಾಟಿ ಇರ್ತಕ್ಕಂಥವನು, ಬ್ಲ್ಯಾಕ್ ಬಿಯರ್ಡ್, ಕಪ್ಪು ಗಡ್ಡ ಇದೆ. ಅಪಿಯರ್ಡ್ ಇನ್ ಹಿಸ್ ಪಾತ್, ಅವನ ಒಂದು ಪಾತಲ್ಲಿ, ಅವನು ಬರುವಂಥ ದಾರಿಯಲ್ಲಿ ಕಂಡು ಬಂದ, ಅಂದರೆ ಪ್ರತ್ಯಕ್ಷ ಆದ. ಅಪಿಯರ್ ಮೀನ್ಸ್ ಪ್ರತ್ಯಕ್ಷ ಆಗೋದು, ಕಂಡು ಬರೋದು. ಡಿಸಪಿಯರ್ ಅಂದರೆ ವ್ಯಾನಿಷ್ ಆಗೋದು, ಕಂಡು ಬರದೇ ಇರ್ತಕ್ಕಂಥದ್ದು. ಅಂಡರ್ಸ್ಟ್ಯಾಂಡ್? ಹೂ ಗೋಸ್ ದೇರ್, ಹಿ ಕ್ರೈಡ್ ಲೈಕ್ ಎ ಕ್ರೌ. ಹೂ ಗೋಸ್ ದೇರ್, ಯಾರು ಹೋಗ್ತಿರೋದಲ್ಲಿ? ಹಿ ಕ್ರೈಡ್, ಕೂಗ್ತಾನೆ. ಯಾವ ಥರ ಕೂಗ್ತಾನೆ? ಕ್ರೈಡ್ ಲೈಕ್ ಎ ಕ್ರೌ. ಕ್ರೌ ಅಂದ್ರೇನು? ಕಾಗೆಯ ಹಾಗೆ ಕೂಗ್ತಾನೆ. ಹೌ ಡೇರ್ ಯು ಕಮ್ ಹಿಯರ್, ಎಷ್ಟು ಧೈರ್ಯ ನಿನಗೆ ಇಲ್ಲಿ ಬರೋದಕ್ಕೆ? ವಾಟ್ ಆರ್ ಯು ಆಫ್ಟರ್, ಏನು ಮಾಡ್ಬೇಕು ಅನ್ಕೊಂಡಿದ್ದೆ ನೀನು ಇಲ್ಲಿ ಬಂದು? ಹೇಳ್ತಾನೆ ಇವನು, ಮೈ ನೇಮ್ ಈಸ್ ವಾಂಗ್ಜಿಯಾ, ನನ್ನ ಹೆಸರು ವಾಂಗ್ಜಿಯಾ, ಅಂಡ್ ಐ ಹ್ಯಾವ್ ಕಮ್ ಟು ಲುಕ್ ಫಾರ್ ದ ಬರ್ಡ್ ಆಫ್ ಹ್ಯಾಪಿನೆಸ್. ನಾನು ಬಂದಿರೋದು ಬರ್ಡ್ ಆಫ್ ಹ್ಯಾಪಿನೆಸ್ ಪಕ್ಷಿ ನೋಡೋದಕ್ಕೆ ಬಂದೆ ಅಂತ ಹೇಳ್ತಾನೆ. ಲಾಫ್ಡ್ ದ ಓಲ್ಡ್ ಮಾನ್ಸ್ಟರ್ಸ್, ನಗ್ತಾನೆ ಓಲ್ಡ್ ಮಾನ್ಸ್ಟರ್. ಹೌ ಕುಡ್ ಎ ಲಿಟಲ್ ಚೈಲ್ಡ್ ಲೈಕ್ ಯು, ನೋ ಲಾಂಗರ್ ದ್ಯಾನ್ ಅನ್ ಎಗ್, ಡೇರ್ ಟು ಸೆಟ್ ಫುಟ್ ಹಿಯರ್? ಹೌ ಕುಡ್ ಎ ಲಿಟಲ್ ಚೈಲ್ಡ್ ಲೈಕ್ ಯು, ನೀನು ನೋಡೋಕ್ಕಿನ್ನು ಚಿಕ್ಕ ಕಂದ, ಪುಟ್ಟ ಕೂಸು. ನೋ ಲಾಂಗರ್ ದ್ಯಾನ್ ಎನ್ ಎಗ್, ಮೊಟ್ಟೆ ಏನೋ ಇನ್ನು ಮೊಟ್ಟೆಯಿಂದ ಹೊರಗೆ ಬರದೇ ಇರ್ತಕ್ಕಂಥ ಮೊಟ್ಟೆ ಅಷ್ಟು ಸೈಜ್ ಇಲ್ಲ ನೀನು. ಯಾಕಂದರೆ ಓಲ್ಡ್ ಮಾಸ್ಟರ್ ಅಷ್ಟು ವಿಶಾಲವಾಗಿರ್ತಾನೆ, ಅವನು ಕಣ್ಣಿದ್ರೆ ಇನ್ನು ಹೆಂಗೆ ಕಾಣ್ಬೋದು, ಮೊಟ್ಟೆ ಅಷ್ಟು ಕಾಣ್ತಾನೆ.
ಡೇ ಟು ಸೆಟ್ ಫುಟ್ ಹಿಯರ್, ಇಲ್ಲಿವರೆಗೂ ನೀನು ಪಾದ ಬೆಳೆಸೋ ಅಂತ ಧೈರ್ಯ ಮಾಡಿದ್ಯಲ್ಲ, ನೋಡಕ್ಕೆ ಈಟ ಈಟ್ ಮೋಟ್ಲಿಂಗಣ ಇದ್ದಂಗೆ ಇದೆಯಲ್ಲ, ಎಷ್ಟು ಧೈರ್ಯ ನಿನಗೆ ಅಂತಿದ್ದಾನೆ. ಇಫ್ ಯು ವಾಂಟ್ ಟು ಫೈಂಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್, ನಿನಗೆ ಬರ್ಡ್ ಆಫ್ ಹ್ಯಾಪಿನೆಸ್ ಬೇಕಿದ್ರೆ, ಕಂಡುಹಿಡಿಬೇಕಂದ್ರೆ ಫಸ್ಟ್ ಏನು ಮಾಡಬೇಕು, ಯು ಮಸ್ಟ್ ಕಿಲ್ ಲೂಸ್ಯಾಂಗ್ಸ್ ಮದರ್. ಮೊದಲು ನೀನು ಲೂಸ್ಯಾಂಗ್ ತಾಯಿಯನ್ನು ಕೊಲ್ಲಬೇಕು. ಫಸ್ಟ್ ಕಿಲ್ ಲೂಸ್ಯಾಂಗ್ಸ್ ಮದರ್, ಅದರ್ವೈಸ್ ಆರ್ ಎಲ್ಸ್, ಇಲ್ಲ ಅಂದರೆ ಯು ವಿಲ್ ಬಿ ಪನಿಷ್ಡ್, ನಿನಗೇನಾಗುತ್ತೆ, ಶಿಕ್ಷೆ ಆಗುತ್ತೆ. I don't need to do anything myself in order to kill a puny little thing like you. ನನಗೇನು ಇಷ್ಟ ಆಗಲ್ಲ ನಿನ್ನಂಥ ಸಣ್ಣ ಪುಟ್ಟ ಚಿಕ್ಕ ಕೂಸುಗಳನ್ನು ಕೊಲ್ಲೋದು, ನನಗೂ ಇಷ್ಟ ಇಲ್ಲ. ಐ ವಿಲ್ ಜಸ್ಟ್ ಮೇಕ್ ಯು ವಾಕ್ 900 miles. ನನ್ನ ಪನಿಷ್ಮೆಂಟ್ ಹೆಂಗಿರುತ್ತೆ ಅಂದರೆ, ಐ ವಿಲ್ ಜಸ್ಟ್ ಮೇಕ್ ಯು ವಾಕ್ 900 miles ಅಕ್ರಾಸ್ ಸ್ಕ್ರೀ ಆ್ಯಂಡ್ ಯು ವಿಲ್ ಬಿ ಡನ್ ಫಾರ್. ನಿನಗೇನು ಮಾಡ್ತೀನಿ, 100 ಮೈಲ್ 100 ಮೈಲು ಗಟ್ಟಲೆ ಏನು ಮಾಡ್ಬೇಕು, ನೀನು ನಡಿಬೇಕು. ಯಾವುದಲ್ಲಿ ನಡಿಬೇಕು, ಹೂವಿನ ಹಾಸಿಗೆ ಅಲ್ಲ, ಇಲ್ಲ, ಅಕ್ರಾಸ್ ಅಡ್ಡಲಾಗಿ ಏನಾಗಿರ್ತೀವಿ ನಾವು, ಸ್ಕ್ರೀ, ಅಕ್ರಾಸ್ ಸ್ಕ್ರೀ ಅಂಡ್ ವಿಲ್ ಬಿ ಡನ್ ಫಾರ್. ಸ್ಕ್ರೀ ಅಂದ್ರೆ ಏನೋ ತುಂಬ ಚೂಪಾಗಿರ್ತಕ್ಕಂಥ ಹಿಮ ಬೆಟ್ಟ ಅಂದಾಗ ಆ ಥರ ಹಿಮಗಲ್ಲುಗಳು ಅಂದರೆ ತುಂಬ ಚೂಪಾಗಿರ್ತಕ್ಕಂಥ ಸ್ಮೂತ್ ಆಗಿರ್ತಕ್ಕಂಥ ಕಲ್ಲುಗಳ ಮೇಲೆ ಏನು ಮಾಡ್ಬೇಕು, ನೀನು ನಡಿಬೇಕು. ಎಷ್ಟು ಮೈಲು, ಹೌ ಮೆನಿ ಮೈಲ್ಸ್ ಹಿ ವಾಂಟ್ಸ್ ಟು ವಾಕ್ ಆನ್ ದಟ್ ಸ್ಕ್ರೀ, 900 miles, 900 ಮೈಲು. ಇಫ್ ಯು ನಾಟ್ ಕಿಲ್ ದ ಲೂಸ್ಯಾಂಗ್ಸ್ ಮದರ್, ನೀನು ಲೂಸ್ಯಾಂಗ್ಸ್ ಮದರನ್ನು ಸಾಯಿಸ್ತೇ ಇದ್ರೆ, ಐ ವಿಲ್ ಪನಿಷ್ಡ್ ಯು, ಐ ವಿಲ್ ಮೇಕ್ ಯು ಜಸ್ಟ್ 900 miles ಟು ವಾಕ್ ಆನ್ ದಟ್ ಸ್ಕ್ರೀ. ಐ ವಿಲ್ ಜಸ್ಟ್ ಮೇಕ್ ಯು ವಾಕ್ 900 miles ಅಕ್ರಾಸ್ ಸ್ಕ್ರೀ ಅಂಡ್ ಯು ವಿಲ್ ಬಿ ಡನ್ ಫಾರ್. ನೀನು ಅದನ್ನು ಪೂರೈಸಿದ್ರೆ ಓಕೆ, ನೀನು ನೋಡ್ಬೋದು. ವಾಂಗ್ಜಿಯಾ ರಿಪ್ಲೈಡ್, ವಾಂಗ್ಜಿಯಾ ಹೇಳ್ತಾನೆ ಅದಕ್ಕೆ, ಐ ಲವ್ ಮೈ ಓನ್ ಮದರ್, ನಾನು ನನ್ನ ಸ್ವಂತ ತಾಯಿನ ತುಂಬಾ ಇಷ್ಟಪಡ್ತೀನಿ, ಪ್ರೀತಿಸ್ತೀನಿ ನಾನು. ಆ್ಯಂಡ್ ಐ ವಿಲ್ ನೆವರ್ ಕಿಲ್ ಅನದರ್ ಪರ್ಸನ್ಸ್, ನಾನು ಇನ್ನೊಬ್ಬರ ತಾಯಿಯ ನಾನು ಕೊಲ್ಲೋಕ್ಕೆ ಇಷ್ಟಪಡಲ್ಲ. ನಾನು ನನ್ನ ತಾಯಿನ ಪ್ರೀತಿಸಿದಂದ್ರೆ ಇನ್ನೊಂದು ತಾಯಿನ ಗೌರವಿಸ್ತೇನೆ ಕೂಡ, ಇಷ್ಟನೂ ಪಡ್ತೀನಿ. ತಾಯಿ ಅಲ್ವಾ, ಇನ್ನೊಬ್ಬರ ತಾಯಿಯನ್ನು ಕೊಲ್ತೀನಿ ಅಂದರೆ ನನ್ನ ತಾಯಿ ಕೊಂದಂಗೆ ತಾನೇ. ಸೊ ಹಾಗಾಗಿ ನಾನು ಕೊಲ್ಲಲ್ಲ. ಡೂ ಆ್ಯಸ್ ಯು ಪ್ಲೀಸ್, ನಿನ್ನ ಏನು ಇಷ್ಟ ಬರುತ್ತೋ ಡೂ ಆ್ಯಸ್ ಯು ಪ್ಲೀಸ್, ನಿನಗೆ ಇಷ್ಟ ಬಂದಂಗೆ ಮಾಡ್ಕೋ, ನಿನಗೂ ಸರಿಯಾನ್ ಬೇಕಾದ್ರೂ ಮಾಡ್ಕೋ. ದಿ ವರ್ಲ್ಡ್ ಮಾಸ್ಟರ್ ಫ್ಲೂ ಇಂಟ್ ಎ ರೇಜ್. ವರ್ಲ್ಡ್ ಮಾಸ್ಟರ್ ಏನು ಮಾಡ್ತಾನೆ, ಫ್ಲೂ ಇಂಟ್ ಎ ರೇಜ್, ಜೋರಾಗಿ ಏನು ಮಾಡ್ತಾನೆ, ಟೈ ಅಂತ ಹಾರ್ಕೊಂಡು ಹಿಂಗೆ ನಿಂತ್ಕೊಂಡ್ಬಿಡ್ತಾನೆ, ದೊಡ್ಡದಾಗ ಫುಲ್ ಬ್ರಾಡ್ ಆಗಿಬಿಡ್ತಾನೆ, ವಿಶಾಲವಾಗಿಬಿಡ್ತಾನೆ. ಹೀ ಇಮ್ಮಿಡಿಯೇಟ್ಲಿ ಬಿಗ್ಯಾನ್ ಟು ಬ್ಲೋ ಥ್ರೋ ಹಿಸ್ ಬಿಯರ್ಡ್, ಏನು ಮಾಡ್ತಾ ತನ್ನ ಗಡ್ಡವನ್ನು ಊದ್ತಾನೆ. ಊದಿದ ತಕ್ಷಣ ಅಂಡ್ ಇನ್ ದ ಟ್ವಿಂಕ್ಲಿಂಗ್ ಆಫ್ ಆನ್ ಐ, ಅವನ ಕಣ್ಣು ಮುಂದೆ ಏನಾಗಿದೆ, ದಿ ಸ್ಮೂತ್ ರೋಡ್, ಸ್ಮೂತ್ ಆಗಿರ್ತಕ್ಕಂಥ ರೋಡು ಬಿಕೇಮ್ ಎ ವ್ಯಾಸ್ಟ್ ಸ್ಕ್ರೀ, ತುಂಬ ವಿಶಾಲವಾಗಿರ್ತಕ್ಕಂಥ ಚೂಪಾಗಿರ್ತಕ್ಕಂಥ ಕಲ್ಲುಗಳಿಂದ ಕೂಡಿದೆ. ಎವ್ರಿ ಸ್ಟೋನ್ ಆನ್ ಇಟ್ ವಾಸ್ ಎ ಶಾರ್ಪ್ ಆಸ್ ಎ ನೈಫ್. ಪ್ರತಿಯೊಂದು ಕಲ್ಲು ಹೇಗಿದೆ ಅಂತಂದ್ರೆ ಕತ್ತಿಯಷ್ಟು ಚೂಪಾಗಿದೆ, ಕತ್ತಿಯಷ್ಟು ಹರಿತವಾಗಿರ್ತಕ್ಕಂಥ ಕಲ್ಲುಗಳಿಂದ ಕೂಡಿದೆ. After the first 100 miles, the soles of Wang Jia's boots were ripped apart by the stones. After the second 100 miles, his feet were cut to pieces, and after the third 100 miles, his hands were torn to shreds. After the first 100 miles, the soles of Wang Jia's boots were ripped apart by the stones. ಮೊದಲ 100 ಮೈಲುಗಳನ್ನು ನಡೀತಾನೆ. ನಡೆದಾಗ ಆಫ್ಟರ್ ದ ಫಸ್ಟ್ 100 miles ಅಂದರೆ ಅವ್ನು ನಡೆದ ನಂತರ, ದಿ ಸೋಲ್ಸ್ ಆಫ್ ವಾಂಗ್ಜಿಯಾಸ್ ಬೂಟ್ಸ್, ವಾಂಗ್ಜಿಯಾನ ಪಾದಗಳು, ಬೂಟ್ಗಳು ಏನಾಗಿದೆ, ಸೋಲ್ ಈ ಪಾದಗಳು ಏನಾಗಿದೆ, ವರ್ ರೈಪ್ಡ್ ಅಪಾರ್ಟ್ ಬೈ ದ ಸ್ಟೋನ್ಸ್, ಆ ಕಲ್ಲುಗಳಿಂದ ಏನಾಗಿದೆ, ರೈಪ್ಡ್ ಅಪಾರ್ಟ್ ಎಲ್ಲ ಕಿತ್ತೋಗಿದ್ದಾವೆ, ಸೀಳಿಕೆ ಉಂಟಾಗಿದೆ. ಆಫ್ಟರ್ ದ ಸೆಕೆಂಡ್ 100 miles, 200 ಮೈಲುಗಳನ್ನು ನಡೆದ ನಂತರ, ಹಿಸ್ ಫೀಟ್ ವರ್ ಕಟ್ ಟು ಪೀಸಸ್, ಅವನ ಪಾದಗಳು ಏನಾಗಿದೆ, ಎಲ್ಲ ಒಡೆದೋಗ್ಬಿಟ್ಟಿದ್ದಾವೆ, ಪೀಸ್ ಆಗ್ಬಿಡ್ಬೇಕು. ಅಂದರೆ ಹೇಗೆ ನಮ್ಮ ಚಳಿಗಾಲದಲ್ಲಿ ತುಟಿ ಹೊಡೆಯೋದು, ಕೆನ್ನೆ ಹೊಡೆಯೋದು, ಕಾಲು ಹೊಡೆಯೋದು ಆ ಥರ ಆಗಿದೆ. ಅಂಡ್ ಆಫ್ಟರ್ ದ ಥರ್ಡ್ 100 miles, 300 ಮೈಲು ದಾಟಿದ ನಂತರ, ಹಿಸ್ ಹ್ಯಾಂಡ್ಸ್ ವರ್ ಟಾನ್ ಟು ಶೆಡ್ಸ್, ಅವನ ಕೈಗಳು ಏನಾಗಿದೆ, ಟಾನ್ ಟು ಶೆಡ್ ಅಂದ್ರೇನು, ಮುರಿದು ಬಿಸಾಕೋಕೆ ಅಷ್ಟರ ಮಟ್ಟಿಗೆ ಹೊಡಿತಿರ್ತವೆ ಈ ಪಾರ್ಟ್ಸ್, ಇದೆಲ್ಲ ಬಿರ್ಗ್ ಬಿಟ್ಕೊಂಡಿದ್ದಾವೆ. ಹೆಂಗಾಗುತ್ತೆ ಅಂತಂದರೆ, ಕಟ್ ಮಾಡಿ ಬಿಸಾಕು ಅಂದರೆ ಸಾಮಾನ್ಯವಾಗಿ ಚಳಿಯಲ್ಲಿ ರಕ್ತ ಆಡಲ್ಲ, ರಕ್ತ ಆಡದೇ ಇದ್ದಾಗ ಏನಾಗುತ್ತೆ, ಮರಗಡ್ದಂಗೆ ಆಗುತ್ತೆ. ಮರಗಡ್ದಾಗ ಏನಾಗುತ್ತೆ, ಕುಯ್ದು ಬಿಡೋಣ ಅನ್ನೋ ಸಿಟ್ಟು ಬಂದುಬಿಡುತ್ತೆ. ನೆಟ್ಟಕ್ಕೆ ಹೆಂಗಂದ್ರೆ ಒಂಥರ ಕಲ್ಲು ಬಂಡೆ ಆದಂಗೆ ಆ ಲೆವೆಲಿಗೆ ಹಿಡಿದ ನನ್ನ ಹುಡುಗ. ದಿಸ್ ಇಸ್ ಟಫ್ ಗೋಯಿಂಗ್ ಹಿ ಥಾಟ್ ಟು ಹಿಮ್ಸೆಲ್ಫ್. ಅವನು ಅಂದ್ಕೊಂಡ,
ದಿಸ್ ಈಸ್ ಟಫ್ ಗೋಯಿಂಗ್. ಇದು ತುಂಬ ಕಷ್ಟಕರವಾಗಿರ್ತಕ್ಕಂತಹ ಒಂದು ಪ್ರಯಾಣ ಇದು. ವಿಲ್ ಐ ಎವರ್ ಮೇಕ್ ಇಟ್? ವಿಲ್ ಐ ಎವರ್ ಮೇಕ್ ಇಟ್? ವಾಪಸ್ ಹೋಗೋಣ, ಹಿಂಗೆ ಮಾಡಿದ್ರೆ ಸರಿ, ನಾವು ವಾಪಸ್ ಹೋಗೋದು ನೋಡಿನ. ಹೆಡ್ ಐ ಬೆಟರ್ ಟರ್ನ್ ಬ್ಯಾಕ್ ನಾವು? ವಾಪಸ್ ಹೋಗೋದು ಒಳ್ಳೇದಲ್ವಾ ಅಂತ ಅಂದ್ಕೊಳ್ತಾನೆ. ಆಮೇಲೆ ನೋ, ನೆವರ್, ಇಲ್ಲ, ಸಾಧ್ಯನೇ ಇಲ್ಲ. ಹಿ ಕುಡ್ ನಾಟ್ ಬ್ರಿಂಗ್ ಹಿಮ್ಸೆಲ್ಫ್ ಟು ಟರ್ನ್ ಬ್ಯಾಕ್. ನಾನು ವಾಪಸ್ ಹೋಗೋದಕ್ಕೆಲ್ಲ ಬಂದಿರೋದು ನಾನು ಇಲ್ಲಿಗೆ. ಹಿ ನ್ಯೂ, ಅವನಿಗೆ ಗೊತ್ತಿತ್ತು, ದಟ್ ದಿ ಪೀಪಲ್ ಅಟ್ ಹೋಮ್, ಅವನ ಊರಿನಲ್ಲಿ, ಅವನ ಮನೆಯಲ್ಲಿ ಜನಗಳು ಏನು ಮಾಡ್ತಿದ್ದಾರೆ, ವರ್ ವೇಟಿಂಗ್ ಫಾರ್ ಹಿಮ್, ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಟು ಬ್ರಿಂಗ್ ಬ್ಯಾಕ್ ಹ್ಯಾಪಿನೆಸ್, ಸಂತೋಷ ಅಂತಕ್ಕಂಥ ನಮ್ಮೂರಿಗೆ ಅಂತ. ನನ್ನಿಂದ ಇಡೀ ಊರೇ ಕಾಯ್ತಾ ಇದೆ. ಹೌ ಕೆನ್ ಐ ಬ್ರಿಂಗ್ ಬ್ಯಾಕ್? ನಾನು ಹೇಗೆ ವಾಪಸ್ ಹೋಗಲಿ ವಿತೌಟ್ ಹ್ಯಾಪಿನೆಸ್? ವಾಂಗ್ಜಿಯ ಲೇ ಆನ್ ದ ಗ್ರೌಂಡ್. ವಾಂಗ್ಜಿ ಏನು ಮಾಡ್ದ? ಲೇ ಆನ್ ದಿ ಗ್ರೌಂಡ್ ಆ್ಯಂಡ್ ಬಿಗ್ಯಾನ್ ಟು ಕ್ರೌಲ್ ಫಾರ್ವರ್ಡ್. ಫುಲ್ ಗ್ರೌಂಡಲ್ಲಿ ಬಿದ್ದುಬಿಟ್ಟು ಆ್ಯಂಡ್ ಬಿಗ್ಯಾನ್ ಟು ಕ್ರೌಲ್, ತೆವಳ್ಕೊಂಡು ಹೋಗಿ ಶುರು ಮಾಡ್ತಾ ಇದ್ದಾನೆ ಫಾರ್ವರ್ಡ್, ಮುಂದೆಗಡೆ. ಹಿಸ್ ಕ್ಲಾತ್ಸ್ ವರ್ ಟಾನ್, ಅವನ ಬಟ್ಟೆ ಕೂಡ ಹರಿದೋಗ್ಬಿಟ್ಟಿದ್ದಾವೆ. ಹಿಸ್ ನೀಸ್, ಅವನ ಮೊಣಕಾಲುಗಳು, ಆ್ಯಂಡ್ ಶೋಲ್ಡರ್ಸ್, ಅವನ ಭುಜಗಳು, ವರ್ ಬ್ರೂಸ್, ಮರಗೆಟ್ಟು ಹೋಗ್ಬಿಟ್ಟಿದ್ದಾವೆ. ಫೈನಲಿ, ಕೊನೆಯದಾಗಿ, ಹಿ ರೀಚ್ಡ್ ದ ಎಂಡ್ ಆಫ್ ಹಿಸ್ ಜರ್ನಿ, ಅವನ ಪ್ರಯಾಣದ ಕೊನೆಘಟ್ಟವನ್ನು ತಲುಪ್ತಾನೆ. ಆ್ಯಂಡ್ ದೇರ್ ಹಿ ಫೌಂಡ್ ಅನದರ್ ಓಲ್ಡ್ ಮಾನ್ಸ್ಟರ್ಸ್, ಅಲ್ಲಿ ಇನ್ನೊಬ್ಬ ಓಲ್ಡ್ ಮಾಸ್ಟರ್ಸ್ ವಿತ್ ಎ ಬ್ರೌನ್ ಬಿಯರ್ಡ್, ಅವನಿಗಿರ್ತಕ್ಕಂಥ ಗಡ್ಡ ಬಂದು ಬ್ರೌನ್, ಕಂದು ಬಣ್ಣದ, ಬೂದು ಬಣ್ಣದ, ಗ್ರೇ ಕಲರ್ ಥರ ಬಿಯರ್ಡ್. ಸಾಮಾನ್ಯವಾಗಿ ಇದನ್ನೇನು ಮಾಡ್ತಾನೆ, ಈ ರಾಕ್ಷಸರನ್ನು ಒಂದು ಏಜ್ ಲೆವೆಲಲ್ಲಿ ಮಾತಾಡ್ತಾ ಹೋಗ್ತಾನೆ. ಬ್ಲ್ಯಾಕ್ ಆದ ತಕ್ಷಣ ಬ್ರೌನ್ ಆಗ್ತಾ ಬರ್ತಾ ಮಧ್ಯ ವಯಸ್ಕರು, ಹಾಗೆ ಅಂದರೆ ಜೀವನನೂ ಅಷ್ಟೇ, ಜೀವನನೂ ಹಾಗೆ. ಬಿಗಿನಿಂಗ್ ಎಷ್ಟು ಈಸಿ ಅನಿಸುತ್ತೆ, ಮಧ್ಯ ಬಂದಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಇನ್ನೂ ಹೋದಾಗ ಇನ್ನೂ ಸ್ವಲ್ಪ ಕಷ್ಟ ಆಗುತ್ತೆ. ಒಟ್ಟು ಎಂಡ್ ಆಫ್ ದಿ ಜರ್ನಿ ನಾವು ತಲುಪಬೇಕಾಗುತ್ತೆ. ಸೊ ಆ ಒಂದು ಜರ್ನಿಯಲ್ಲಿ ಬರ್ತಕ್ಕಂಥ ಕಷ್ಟಗಳು ಏನು? ಇಲ್ಲಿ ಎರಡನೇ ಮಾಸ್ಟರ್ ಬರ್ತಾನೆ, ಅವನ ಬಿಯರ್ಡ್ ಬಂದು ಬ್ರೌನ್ ಬಿಯರ್ಡ್, ಹಿಸ್ ಬಿಯರ್ಡ್ ಕಲರ್ ವಾಸ್ ಬ್ರೌನ್. ಆ್ಯಂಡ್ ದೇರ್ ಹಿ ಫೌಂಡ್ ಅನದರ್ ಓಲ್ಡ್ ಮಾಸ್ಟರ್ಸ್ ವಿತ್ ಎ ಬ್ರೌನ್ ಬಿಯರ್ಡ್ ಆ್ಯಂಡ್ ಎ ವಾಯ್ಸ್ ಲೈಕ್ ಎ ವಿಸಿಲಿಂಗ್ ವಿಂಡ್. ಅವನ ವಾಯ್ಸ್ ಹೆಂಗಿದೆ? ವಿಸಿಲಿಂಗ್ ಸೌಂಡ್. ವಿಸಿಲಿಂಗ್ ಅದೇನೋ ವಿಷಲ್ ಆಗ್ತಾರೆ ಗೊತ್ತಾ, ಅದು ವಿಸ್ಲಿಂಗ್ ಸೌಂಡ್, ವಾಯ್ಸ್ ಸೌಂಡು. ವೇಟಿಂಗ್ ಫಾರ್ ಹಿಮ್, ಅವನಿಗೋಸ್ಕರ ಕಾಯ್ತಾ ಇದ್ದಾನೆ. ಇಫ್ ಯು ವಾಂಟ್ ಟು ಸಿ ದ ಬರ್ಡ್ ಆಫ್ ಹ್ಯಾಪಿನೆಸ್, ಹೌಲ್ಡ್ ದ ಮಾನ್ಸ್ಟರ್, ಯು ಮಸ್ಟ್ ಪಾಯ್ಸನ್ ಓಲ್ಡ್ ಗಫರ್ ಸಿಲಾಂಗ್ ಫಸ್ಟ್. ಇಫ್ ಯು ವುಡೆಂಟ್ ಡೂ ಇಟ್, ಐ ವಿಲ್ ಸ್ಟಾರ್ವ್ ಯು ಟು ಡೆತ್. ಇಫ್ ಯು ವಾಂಟ್ ಟು ಸಿ ದ ಬರ್ಡ್ ಆಫ್ ಹ್ಯಾಪಿನೆಸ್, ನೀನು ಸಂತೋಷದ ಪಕ್ಷಿಯನ್ನು ನೋಡಬೇಕು ಅಂತ ಬಯಸಿದ್ದೇ ಆದರೆ ಅಂತ ಹೇಳ್ತಾನೆ. ಯಾರು ಹೇಳ್ತಿರೋದು? ಹೌಲಿಂಗ್ ಮಾಡ್ತಾ, ಜೋರ ಕೂಗ್ತಾ ದಿ ಮಾನ್ಸ್ಟರ್ ಹೇಳ್ತಾನೆ, ಯು ಮಸ್ಟ್ ಪಾಯ್ಸನ್ ಓಲ್ಡ್ ಗಫರ್ ಸಿಲಾಂಗ್ ಫಸ್ಟ್. ಏನು ಮಾಡಬೇಕು? ಆ ಓಲ್ಡ್ ಗಫರ್ ಸಿಲಾಂಗ್ ಇದ್ದಾನಲ್ಲ, ಅವನಿಗೇನು ಮಾಡ್ಬೇಕು? ನೀನು ಪಾಯ್ಸನನ್ನು ಕೊಡಬೇಕು, ವಿಷವನ್ನು ಕೊಡಬೇಕು. ಇಫ್ ಯು ವುಡ್ ನಾಟ್ ಡೂ ಇಟ್, ನೀನು ಅದನ್ನು ಮಾಡದೇ ಇದ್ದರೆ, ಐ ವಿಲ್ ಸ್ಟಾರ್ವ್ ಯು ಟು ಡೆತ್, ನಿನ್ನನ್ನು ಸಾವಿನ ದವಡೆಗೆ ನಾನು ತಳ್ಳುತ್ತೀನಿ ನಾನು ಅಂತ ಹೇಳ್ತಾನೆ. ಅವಾಗ ಲುಕಿಂಗ್ ಹಿಮ್ ಡಿಫಿಯೆಂಟ್ಲಿ ಇನ್ ದಿ ಫೇಸ್, ಅವ್ನು ನೋಡ್ತಾ ಇದ್ದಾನೆ ಹೆಂಗೆ, ಈ ಲುಕ್ ಯಾಕೆ ಸುಸ್ತಾಗಿ ಬಂದಿದ್ದಾನೆ, ನೋಡ್ತಾ ಅವನ ದಿಟ್ಸ್ ನೋಡ್ತಾ ಇದ್ದಾನೆ ಡಿಫಿಯೆಂಟಾಗಿ, ಸರ್ಪ್ರೈಸಾಗಿ ನೋಡ್ತಾ ಇದ್ದಾನೆ. ಯು ಕ್ಯಾನ್ ಶೌಟ್ ಫಾರ್ ಆಲ್ ಯು ಆರ್ ವರ್ತ್, ಬಟ್ ಐ ಆಮ್ ಫಾಂಡ್ ಆಫ್ ಮೈ ಓನ್ ಗ್ರ್ಯಾಂಡ್ ಪಾ ಆ್ಯಂಡ್ ಐ ವಿಲ್ ನೆವರ್ ಕಿಲ್ ಅನದರ್ ಮ್ಯಾನ್ಸ್. ಎಂತ ಮಾತಾಡ್ತಾ ನೋಡಿ. ಯು ಕ್ಯಾನ್ ಶೌಟ್ ಫಾರ್ ಆಲ್ ಯು ಆರ್ ವರ್ತ್, ನಿನಗೆ ಯಾವುದು ಇಷ್ಟನೋ, ಯಾವುದು ವರ್ತೋ, ನಿನಗೆ ತಕ್ಕನಾಗಿರ್ತಕ್ಕಂಥ ನೀನು ಹೇಳಿದೆಯಾ, ಓಕೆ ಕೂಕೋ. ಬಟ್ ಆದರೆ ಐ ಆಮ್ ಫಾಂಡ್ ಆಫ್ ಅಂದರೆ ಇಷ್ಟಪಡ್ತೀನಿ ಅಂತ. ಐ ಆಮ್ ಫಾಂಡ್ ಆಫ್ ಮೈ ಓನ್ ಗ್ರ್ಯಾಂಡ್ ಪಾ, ನಾನು ನನ್ನ ತಾತನನ್ನು ಇಷ್ಟಪಡ್ತೀನಿ, ನನ್ನ ಅಜ್ಜನನ್ನು ಇಷ್ಟಪಡ್ತೀನಿ. ಹಾಗಾಗಿ ಆ್ಯಂಡ್ ಐ ವಿಲ್ ನೆವರ್ ಕಿಲ್ ಅನದರ್ ಮ್ಯಾನ್ಸ್, ನಾನು ಇನ್ನೊಬ್ಬರ ತಾತ ಅಥವಾ ಅಜ್ಜನನ್ನು ಕೊಲ್ಲೋಕೆ ನಾನು ಇಷ್ಟಪಡಲ್ಲ. ನನಗೂ ಅಜ್ಜಿ ತಾತ ಎಲ್ಲ ಇದ್ದಾನೆ, ಅವ್ರಿಗೆ ನಾನು ಕೊಲ್ಲೋಕೆ ಮನ್ಸು ಬರಲ್ಲ. ಇನ್ನು ಬೇರೆಯವ್ರಿಗೆ ಕೊಲ್ಲೋಕೆ ಮನ್ಸಾಗಿ ಬರುತ್ತಾ? ಇಲ್ಲ. ಹಾಗಾಗಿ ನಾನು ಕೊಲ್ಲೋಕೆ ಇಷ್ಟ ಇಲ್ಲ. ಇನ್ ಎ ಫ್ಯೂರಿ ದ ಓಲ್ಡ್ ಮಾಸ್ಟರ್ ಬ್ಲೂ ಥ್ರೋ ಹಿಸ್ ಲಾಂಗ್ ಬಿಯರ್ಡ್, ಕೋಪಗೊಂಡಂತಹ ಬ್ರೌನ್ ಬಿಯರ್ಡ್ ಹೊಂದಿರತಕ್ಕಂತಹ ಸೆಕೆಂಡ್ ಮಾಸ್ಟರ್ ಇದನ್ನಲ್ಲ, ಹಿ ಸಿಂಪ್ಲಿ ಬ್ಲೋ ಹಿಸ್ ಬಿಯರ್ಡ್, ಊದ್ತಾನೆ ಮತ್ತೆ ಅವನು ಕೂಡ. ಅಂಡ್ ವಾಂಗ್ಜಿಯಾಸ್ ಬ್ರೆಡ್ ಬ್ಯಾಗ್ ಫ್ಲೂ ಇನ್ ಟು ದಿ ಸ್ಕೈ, ವಾಂಗ್ಜಿಯಾನ ಬ್ರೆಡ್ ಬ್ಯಾಗ್ ಇತ್ತಲ್ಲ, ಫ್ಲೂ ಹಾರೋಗ್ಬಿಡ್ತು. ಬ್ರೆಡ್ ಬ್ಯಾಗ್ ಅಂದ್ರೆ ಇಷ್ಟ ಅರ್ಥ ಮಾಡ್ಕೊಳ್ಳಿ, ಹೊಟ್ಟೆಯ ಭಾಗ. ಅಂದರೆ ಏನೋ ಹಸಿವು ಅಂತಕ್ಕಂಥದ್ದು ಇರಲಿಲ್ಲ ಅವನಿಗೆ, ಸ್ವಲ್ಪ ತಿಂದು ಬಂದಿದ್ದ.
ಅದೇನಾಗಿತ್ತು, ಅವನಿಗೆ ಕಟ್ಕಳಿಸಿದ್ರಲ್ಲ ಎಲ್ಲವೂ ಕೂಡ ನಾಶ ಆಯಿತು. ಮತ್ತೆ ಅವನ ಹೊಟ್ಟೆ ಏನಾಯ್ತು, ಬರಿದಾಗುವಂತೆ ಮಾಡಿದ. ಅದೇ ಪನಿಷ್ಮೆಂಟ್. ಬ್ರೆಡ್ ಬ್ಯಾಗ್ ಫ್ಲೂ ಇನ್ ಟು ದಿ ಸ್ಕೈ ಬಿಫೋರ್ ಹೀಸಸ್, ಅವನ ಕಣ್ಣೆದುರಿಗೆ ಅವನ ಬ್ರೆಡ್ ಬ್ಯಾಗು ಹೊರಟೋಗ್ಬಿಡ್ತು. ದಿ ಬ್ಲೂ ಮೌಂಟೈನ್ಸ್ ಅಂಡ್ ಗ್ರೀನ್ ರಿವರ್ಸ್ ವರ್ ಟರ್ನ್ಡ್ ಇನ್ ಟು ಎ ಬೌಂಡ್ಲೆಸ್ ಡೆಸರ್ಟ್ ವಿತ್ ನಾಟ್ ಎ ಸ್ಕ್ರಾಪ್ ಆಫ್ ಫುಡ್ ಟು ಬಿ ಫೌಂಡ್. ನೋಡಿ, ದಿ ಬ್ಲೂ ಮೌಂಟೇನ್, ಅವನ ಕಣ್ಣೆದ್ರೆ ಏನಾಯ್ತು, ಬ್ಲೂ ಮೌಂಟೇನ್ ಅಂದರೆ ನೀಲಿ ಬಣ್ಣದಿಂದ ಕೂಡಿರ್ತಕ್ಕಂಥ ಪರ್ವತ, ಆ್ಯಂಡ್ ಗ್ರೀನ್ ರಿವರ್ಸ್, ಆ ಹಸಿರು ನದಿಗಳು, ವರ್ ಟರ್ನ್ಡ್ ಏನಾದವು ಇಂಟು ಎ ಬೌಂಡ್ಲೆಸ್ ಡೆಸರ್ಟ್. ಬೌಂಡ್ಲೆಸ್ ಡೆಸರ್ಟ್ ಅಂದ್ರೇನು, ಎಲ್ಲೇ ಕಾಣದ ಮರುಭೂಮಿಲಿ ಎಲ್ಲಿದೆ ಬಾರ್ಡ್ರ್ ಅನ್ನೋದು ಗೊತ್ತಾಗಲ್ಲ. ಎತ್ತಲ ನೋಡಿದ್ರೆ ಸುಮ್ಮನೆ ಹೊತ್ತಲೇ ಇರಬೇಕು ಅನ್ಸುತ್ತೆ, ಗೊತ್ತೇ ಆಗಲ್ಲ. ವಿತ್ ನಾಟ್ ಎ ಸ್ಕ್ರಾಪ್ ಆಫ್ ಫುಡ್ ಟು ಬಿ ಫೌಂಡ್, ಮರುಭೂಮಿಲಿ ಇನ್ನೇನು ಫುಡ್ ಸಿಗುತ್ತಾ, ಸಿಗೋದಿಲ್ಲ. ನೀರು ಸಿಗೋದೇ ಕಷ್ಟ, ಇನ್ನು ಆಹಾರ ಸಿಗುತ್ತಾ, ಸಿಗೋಕ್ಕೆ ಸಾಧ್ಯ ಇಲ್ಲ. ವಾಂಗ್ಜಿಯ ಸೆಟ್ ಆಫ್ ಅಗೇನ್, ವಾಂಗ್ಜಿಯ ಮತ್ತೆ ಆ ಒಂದು ಪರಿಸ್ಥಿತಿ ಹೊಂದ್ಕೊಬೇಕಾಯ್ತು. ಇಷ್ಟೊತ್ತು ಬಿಫೋರ್ ದಿಸ್ ಒನ್ ಹಿ ಹ್ಯಾಡ್ ಟು ವಾಕ್ 200 miles ಆನ್ ಎ ಸ್ಕ್ರೀ, 900 miles ಆನ್ ಎ ಸ್ಕ್ರೀ. ಆಫ್ಟರ್ 900 ಹಿ ಸೆಟ್ ಅಪ್ ಅನದರ್ ಲೈಫ್, ಇನ್ನೊಂದು ಲೈಫಿಗೆ ಹೊಂದ್ಕೊಬೇಕು, ಡೆಸರ್ಟ್ ಲೈಫ್ಗೆ. ಸೊ ಆಫ್ಟರ್ ದ ಫಸ್ಟ್ 100 miles, ಇಲ್ಲಿ ಮೊದಲ 100 ಮೈಲು ಏನು ಮಾಡ್ದ, ಹಿಸ್ ಸ್ಟೊಮಕ್ ಬಿಗ್ಯಾನ್ ರಮ್ಲಿಂಗ್ ವಿತ್ ಹಂಗರ್, ಅವನ ಹೊಟ್ಟೆ ಏನಾಗ್ತಾ ಇದೆ, ಹೊಟ್ಟೆಯಲ್ಲಿ ವಿರಾಟ್ ಪರ್ವ, ಗುಡು 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 ಅಂದರೆ ಹಸಿವು ಜಾಸ್ತಿ ರಮ್ಲಿಂಗ್ ಆಗ್ತಾ ಇದೆ, ಕಿರು ಬಿಸಾಕ್ತಾ ಇದೆ, ಹಸಿವು ಜಾಸ್ತಿ ಆಗ್ತಾ ಇದೆ. ಆಫ್ಟರ್ ದ ಸೆಕೆಂಡ್ 100 miles, ಮತ್ತೆ 200 ಮೈಲ್ ನಡೀತಾನೆ. ಹಿ ವಾಸ್ ಸೋ ಹಂಗ್ರಿ, ತುಂಬಾನೇ ಹಸಿವಾಗುತ್ತೆ. ದಟ್ ಈಸ್ ಹೆಡ್ ಸ್ವ್ಯಾಮ್. ಸಾಮಾನ್ಯವಾಗಿ ಮಕ್ಕಳು ಈ ಪ್ರೇಯರಲ್ಲೂ ಅಥವಾ ಕ್ಲಾಸಲ್ಲೂ ಏನು ಮಾಡ್ತಾರೆ, ಬಿದ್ದುಬಿಡ್ತಾರೆ. ಯಾಕೆ ಬೀಳ್ತಾರಪ್ಪ ಅಂತಂದರೆ ಅರ್ಧಂಬರ್ಧ ತಿಂದು ಬಂದಿರ್ತಾರೆ ಗಾಬರಿಯಲ್ಲಿ, ಅಥವಾ ಏನು ಹೊಟ್ಟೆಯಲ್ಲಿ ಏನೂ ಇಲ್ಲದೆ ಇದ್ದಾಗ ತಲೆ ತಿರುವು ಆಗುವಂಥದ್ದು ಸರ್ವೇ ಸಾಮಾನ್ಯ. ಸ್ವ್ಯಾಮ್ಗೆ ಪ್ರೆಸೆಂಟೇ ಸ್ವ್ಯಾಮ್ ಅಂದರೆ ತಲೆ ತಿರುದಂಗೆ ಆಗುತ್ತೆ. ನೆಕ್ಸ್ಟ್, ಆ್ಯಂಡ್ ಹಿ ಬಿಗ್ಯಾನ್ ಟು ಸಿ ಸ್ಟಾರ್ಸ್, ಅವನು ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರಗಳನ್ನು ನೋಡೋದಕ್ಕೆ ಬಯಸ್ತಾ ಇದ್ದಾನೆ. ಆಫ್ಟರ್ ದ ಥರ್ಡ್, ಅಂದರೆ ನಕ್ಷತ್ರಗಳು ನೋಡಬೇಕು ಅಂದರೆ ರಾತ್ರಿ ಆಗಬೇಕು, ಹಗಲು ತೆಂಗಿರುತ್ತೆ, ಬೆವರು ಕಿತ್ಕೊಳ್ತಿರುತ್ತೆ, ದಾಹ ಹೆಚ್ಚಾಗಿ ಥರ್ಸ್ಟಿ ಆಗ್ತಿರುತ್ತೆ, ಹಂಗ್ರಿ ಜಾಸ್ತಿ ಆಗ್ತಿರುತ್ತೆ. ಸೊ ಅವನಿಗೆ ನಕ್ಷತ್ರಗಳು ನೋಡ್ಬೇಕಂದ್ರೆ ಸ್ವಲ್ಪ ಅದು ಕೂಲ್ ಆಗುತ್ತೇನೋ ಅಂತ, ಯಾಕಂದ್ರೆ ಮರಳುಗಾಡಲ್ಲಿ ನಕ್ಷತ್ರಗಳು ನೋಡೋದೇ ಒಂದು ಖುಷಿ. ಸೊ ಹಾಗಾಗಿ he was so hungry that his head swam and he began to see stars. After the third 100 miles, 300 ಮೈಲ್ ದಾಟಿದ ನಂತರ, he was so hungry that there was a sharp pain in his guts. ಅವನ ಗಟ್ಸಲ್ಲಿ ಶಾರ್ಪ್ ಪೇನ್, ಗಟ್ಸ್ ಅಂದರೆ ಯಾವುವು ಅಂದರೆ ಈ ಪಾರ್ಟ್ಸಲ್ಲಿ ಗಟ್ಸ್ ಇದೆಲ್ಲ ಶಾರ್ಪ್ ಪೇನ್ ಜಾಸ್ತಿ ಆಗ್ತಾ ಇದೆ. ದೆನ್ ಆಸ್ ಇಫ್ ದೇ ವರ್ ಬೀಯಿಂಗ್ ಕಟ್ ಬೈ ಎ ನೈಫ್, ಮತ್ತೆ ಅನ್ನಿಸ್ತಾ ಇದೆ ನೈಫ್ ತಗೊಂಡು ಕಟ್ ಮಾಡ್ಕೊಂಡ್ಬಿಡ್ಲಾ ಅಂತ. ಎನಿವನ್ ಹೂ ಹ್ಯಾಸ್ ಎವರ್ ಸ್ಟಾರ್ವ್ಡ್ ನೋಸ್ ವಾಟ್ ಈ ಸಫರ್ಡ್, ಯಾರಾದರೂ ಬಂದು ಅವ್ನಿಗೆ ಆಶ್ರಯ ಕೊಡ್ತಾರೆ, ಯಾರಾದರೂ ಬಂದು ನೋಡ್ತಾರೋ ಅವನು ಅಷ್ಟೊಂದು ಕಷ್ಟಪಡ್ತಾರೋ ಅಂತ ಬಯಸ್ತಾ ಇದ್ದಾನೆ ಅಲ್ವಾ. ನಮಗೆ ದಾಹ ಉಂಟಾದಾಗ ಯಾರಾದರೂ ವ್ಯಕ್ತಿಗಳಿದಾರ ನೀರು ಕೊಡೋರು ಅಂತ ನೋಡ್ತೀವಿ, ಇಲ್ಲಾಂದ್ರೆ ಎಲ್ಲಾದ್ರೂ ಬಾವಿ ಇದೆಯಾ, ನಲ್ಲಿ ಇದೆಯಾ, ಕೆರೆ ಇದೆಯಾ ಅಂತ ನೋಡ್ತಾರೆ. ಹಾಗೆ ವಾಂಗ್ಜಿ ವೆಂಟ್ ಟು ಎ ರಿವರ್, ವಾಂಗ್ಜಿ ಏನು ಮಾಡ್ತಾನೆ, ಒಂದು ನದಿ ಹತ್ರ ಹೋದ. ಡ್ರ್ಯಾಂಕ್ ಪ್ಲೆಂಟಿ ಆಫ್ ಕೋಲ್ಡ್ ವಾಟರ್, ತಣ್ಣೀರನ್ನು ಕುಡಿತಾನೆ. ಆ್ಯಂಡ್ ಕಂಟಿನ್ಯೂಡ್ ಆನ್ ಹಿಸ್ ವೇ, ಮತ್ತೇನು ಮಾಡ್ತಾ ತನ್ನ ದಾರಿಯನ್ನು ಕಂಟಿನ್ಯೂ ಮಾಡ್ತಾನೆ. ಬೈ ದ ಟೈಮ್, ಅದೇ ಸಮಯದಲ್ಲಿ ಹಿ ರೀಚ್ಡ್ ಹಿಸ್ ಜರ್ನೀಸ್ ಎಂಡ್, ಅವನ ಪ್ರಯಾಣದ ಕೊನೆಯ ಭಾಗವನ್ನು ತಲುಪ್ತಾನೆ. ಹಿ ವಾಸ್ ನಥಿಂಗ್ ಬಟ್ ಸ್ಕಿನ್ ಆ್ಯಂಡ್ ಬೋನ್, ಅವನು ಹೇಗಿದೆ ಅಂದರೆ ಮೂಳೆ ಬಿಟ್ಟು ಇನ್ನುಳಿದೆಲ್ಲ ಯಾತು ಕಾಣ್ತಿಲ್ಲ, ಚರ್ಮ ಗಿರ್ಮ ಎಲ್ಲ ಸುಕ್ಕಲುಗಟ್ಟಿದೆ, ಅಂದರೆ ಸಣ್ಣಗಾಗ್ಬಿಟ್ಟಿದ್ದಾನೆ. ದೇರ್, ಅಲ್ಲಿ ಇನ್ ಹೀಸ್ ಪಾತ್, ಅವನ ದಾರಿಯಲ್ಲಿ ಸ್ಟುಡ್ ಅನದರ್ ವರ್ಲ್ಡ್ ಮಾನ್ಸ್ಟರ್ ವಿತ್ ಎ ವೈಟ್ ಬಿಯರ್ಡ್, ಬಿಳಿಯ ಗಡ್ಡವನ್ನು ಹೊಂದಿರತಕ್ಕಂಥವನು. ಬಿಳಿಯ ಗಡ್ಡ ಸಾಮಾನ್ಯವಾಗಿ ಏಜ್ ಗೊತ್ತಿರಬೇಕು, ಆಫ್ಟರ್ 50 ದಾಟಿದ ನಂತರ, 50-60 ದಾಟಿದ ನಂತರ ಆ ಲೈಫನ್ನು ಹೊಂದಿರತಕ್ಕಂಥ ಒಬ್ಬ ಮಾನ್ಸ್ಟರ್. ವಾಟ್ ರೆಕ್ಲೆಸ್ ಫೂಲ್ ಹ್ಯಾಸ್ ಡೇರ್ ಟು ಕಮ್ ಹಿಯರ್, ಹಿ ಥಂಡರ್ಡ್. ವಾಟ್ ರೆಕ್ಲೆಸ್ ಫೂಲ್ ಹ್ಯಾಸ್ ಡೇರ್ ಟು ಕಮ್ ಹಿಯರ್, ಎಷ್ಟು ಧೈರ್ಯ, ಪ್ರಜ್ಞೆ ಬೇಡವಾ ನಿನಗೆ, ಎಷ್ಟು ನೆಗ್ಲಿಜೆನ್ಸಲ್ಲಿ ಸುಮ್ಮನೆ ಬಂದುಬಿಟ್ಟಿದೆ ಇಲ್ಲಿವರೆಗೂ, ನಿನಗೇನು ಸ್ವಲ್ಪ ಆದರೂ ಬೇಡವಾ, ಎಷ್ಟು ಧೈರ್ಯ ನಿನಗೆ, ಎಂಥ ಮೂರ್ಖ ನೀನು ಅಂತ ಹೇಳ್ತಾ ಇದ್ದಾನೆ. ಥರ್ಡ್ ಒನ್ ಮಾನ್ಸ್ಟರ್ಸ್ ಬಿಯರ್ಡ್ ಕಲರ್ ಈಸ್ ವೈಟ್. ಫಸ್ಟ್ ಒನ್ ಮಾನ್ಸ್ಟರ್ಸ್ ಬಿಯರ್ಡ್ ಬ್ಲ್ಯಾಕ್, ಸೆಕೆಂಡ್ ಮಾನ್ಸ್ಟರ್ಸ್ ಬ್ರೌನ್, ಥರ್ಡ್ ಒನ್ ಮಾನ್ಸ್ಟರ್ಸ್ ವೈಟ್ ಬಿಯರ್ಡ್. ದೆನ್ ವಾಂಗ್ಜಿ ರಿಪ್ಲೈಡ್, ಮೈ ನೇಮ್ ಈಸ್ ವಾಂಗ್ಜಿಯಾ, ನನ್ನ ಹೆಸರು ವಾಂಗ್ಜಿಯಾ, ಆ್ಯಂಡ್ ಐ ಹ್ಯಾವ್ ಕಮ್ ಹಿಯರ್ ಟು ಲುಕ್ ಫಾರ್ ದ ಬರ್ಡ್ ಆಫ್ ಹ್ಯಾಪಿನೆಸ್, ನಾನು ಇಲ್ಲಿ ಬಂದಿರೋದು ಬರ್ಡ್ ಆಫ್ ಹ್ಯಾಪಿನೆಸ್ ಪಕ್ಷಿಯನ್ನು ನೋಡಲಿಕ್ಕೆ ಅಂತ ಹೇಳ್ತಾನೆ. ಇಫ್ ಯು ವಾಂಟ್ ಟು ಸಿ ದ ಬರ್ಡ್ ಆಫ್ ಹ್ಯಾಪಿನೆಸ್
You must bring me Bhima's eyeballs. If you dare to say no, I will gouge out your eyeballs at once. If you want to see the bird of happiness, ನೀನು ಆ ಪಕ್ಷಿಯನ್ನು, ಸಂತೋಷದ ಪಕ್ಷಿಯನ್ನು ನೋಡಬೇಕು ಅಂತ ಬಯಸಿದ್ದೆ ಆದರೆ, ಯು ಮಸ್ಟ್ ಬ್ರಿಂಗ್ ಮೀ ಭೀಮಾಸ್ ಐಬಾಲ್, ಭೀಮನ ಕಣ್ಣುಗುಡ್ಡೆಗಳನ್ನು ಏನು ಮಾಡಬೇಕು, ತರಬೇಕು. ಇಫ್ ಯು ಡೇರ್ ಟು ಸೇ ನೋ, ಇಲ್ಲ ಅಂತ ಹೇಳುವಂಥ ಧೈರ್ಯ ಮಾಡಿದ್ದೆ ಆದರೆ, ಐ ವಿಲ್ ಗಾಗ್ ಔಟ್, ಕಿತ್ತು ಬಿಡ್ತೀನಿ. ಐ ವಿಲ್ ಗಾಗ್ ಔಟ್ ಇವರ ಐಬಾಲ್ಸಿನ ಕಣ್ಣುಗುಡ್ಡೆಗಳನ್ನು ಹಾಕೊಂಡು ಕಿತ್ತು ಬಿಡ್ತೀನಿ ಅಟ್ ಒನ್ಸ್, ಒಂದೇ ಸಲ. ವಾಂಗ್ಯ ಬೋರ್ಡ್ ಹಿಸ್ ಹೆಡ್, ವಾಂಗ್ಯ ಸ್ವಲ್ಪ ತಲೆಯನ್ನು ಬಗ್ಸಿದ್ದ, ಸುಸ್ತಾಗ್ಬಿಟ್ಟಿದ್ನಲ್ಲ ಅದಕ್ಕೆ. ಅಂಡ್ ಥಾಟ್ ಫಾರ್ ಎ ವೈಲ್, ಸ್ವಲ್ಪ ಹೊತ್ತು ಯೋಚನೆ ಮಾಡ್ದ. ದೆನ್ ಹಿ ಆನ್ಸರ್ಡ್, ಅದಕ್ಕೆ ಆಮೇಲೆ ಆನ್ಸರ್ ಮಾಡ್ತಾನೆ, ಯು ಮಸ್ಟ್ ಬಿ ಡ್ರೀಮಿಂಗ್, ಕನ್ಸು ಕಾಣ್ತಿದ್ಯಾ ನಾನು ಕಿತ್ಕೊಂಡ್ಬರ್ತೀನಿ ಅಂತ. ನೋ ಒನ್ ಹ್ಯಾಸ್ ದ ರೈಟ್ ಟು ಡೆಸ್ಟ್ರಾಯ್ ಎ ಗರ್ಲ್ಸ್ ಪ್ರಿಟಿ ಐಸ್. ಭೀಮೆ ಯಾರೇ ಆಗಲಿ ಒಂದು ಹೆಣ್ಣಿನ ಕಣ್ಣುಗುಡ್ಡೆಗಳನ್ನು ಕೀಳೋಕೆ ಯಾರಾದರೂ ಧೈರ್ಯ ಮಾಡ್ತಾರ? ಇಲ್ಲ. ಲವ್ ಅಟ್ ಫಸ್ಟ್ ಸೈಟ್ ಅಂತಾರೆ, ಗೊತ್ತಾ? ಪ್ರೀತಿ ಅಂತಕ್ಕಂಥದ್ದು ಮೊದಲ ನೋಟದಲ್ಲಿ ಯಾವುದು. ಬಾಡಿ ಪೂರ್ತಿ ಕವರ್ ಆಗಿ ಬೇರೆ ಕಣ್ಣುಗಳನ್ನು ಮಾತ್ರ ತೋರಿಸು. ಕಣ್ಣುಗಳಿಂದ ನಾವು ವ್ಯಕ್ತಿಯನ್ನು ಐಡೆಂಟಿಫೈ ಮಾಡ್ಬೋದು. ಕಣ್ಣಿಗೆ ಎಷ್ಟೊಂದು ಪ್ರಾಮುಖ್ಯತೆ ಇದೆ, ಬ್ಯೂಟಿಫುಲ್ ಅಂತ ಕರಿತೀವಿ. ಹಾಗಾಗಿ ಒಂದು ಹೆಣ್ಣಿನ ಕಣ್ಣುಗಳನ್ನು ಕೀಳೋಕ್ಕಾಗುತ್ತಾ? ಆಗುತ್ತಾ? ಕಿತ್ತೋಡೋಕ್ಕಾಗುತ್ತಾ? ಕಣ್ಣಿಲ್ದರೆ ಹೆಂಗೆ ನೋಡೋಕ್ಕಾಗುತ್ತಾ? ಸೌಂದರ್ಯನ ಹೊಗಳೋಕ್ಕಾಗುತ್ತಾ? ಇಲ್ಲ. ಕಣ್ಣಲ್ಲೇ ನಿಜವಾದ ಸೌಂದರ್ಯ ಇರೋದು. ಅಂಥ ಸೌಂದರ್ಯವಾಗಿರ್ತಕ್ಕಂಥ ಕಣ್ಣುಗಳನ್ನು ಕೀಳೋಕ್ಕೆ ಸಾಧ್ಯನೇ ಇಲ್ಲ. ಐ ವಿಲ್ ನೆವರ್ ಗಾಗ್ ಭೀಮಾಸ್ ಐಬಾಲ್, ನಾನು ಭೀಮೆಯ ಕಣ್ಣುಗಳನ್ನು ಕೀಳೋಕ್ಕೆ ಸಾಧ್ಯ ಇಲ್ಲ. ದಿ ವರ್ಲ್ಡ್ ಮಾನ್ಸ್ಟರ್ ಸ್ಕ್ರೀಮ್ಡ್ ವಿತ್ ರೇಜ್, ಅವನೇನು ಮಾಡ್ತಾನೆ, ಶುರು ಮಾಡ್ತಾನೆ ಅವನು ಕೂಡ ಕೂಗೋಕ್ಕೆ ಶುರು ಮಾಡ್ತಾನೆ. ಹಿ ಇಮಿಡಿಯೇಟ್ಲಿ ಬಿಗ್ಯಾನ್ ಟು ಬ್ಲೋ ಥ್ರೋ ಹಿಸ್ ಲಾಂಗ್ ಬೇರ್, ತನ್ನ ಲಾಂಗ್ ಬೇರ್ಡನ್ನು ಊದ್ತಾನೆ. ಅಂಡ್ ವಾಂಗ್ಯಾಸ್ ಐಬಾಲ್ಸ್ ಜಂಪ್ಡ್ ಔಟ್ ಆಫ್ ದೇರ್ ಸಾಕೆಟ್ಸ್, ಅವನ ಕಣ್ಣು ಚೀಲದಿಂದ ಏನಾಗ್ತವೆ, ಆ ಕಣ್ಣುಗುಡ್ಡೆಗಳು ಏನಾಗ್ತವೆ, ಎಗರೋಗ್ಬಿಡ್ತವೆ. ಆ್ಯಂಡ್ ಹಿ ಬಿಕೇಮ್ ಬ್ಲೈಂಡ್, ಕುರುಡನಾಗ್ತಾನೆ ವಾಂಗ್ಯ. ದಿಸ್ ಮಸ್ಟ್ ಬಿ ದ ಲಾಸ್ಟ್ ಆರ್ಡಿಯಲ್, ಬಹುಶಃ ಇದು ಕೊನೆಯ ಆರ್ಡಿಯಲ್, ಇದು ಕೊನೆಯ ಆಜ್ಞೆಯಿಂದ ಕೂಡಿರ್ತಕ್ಕಂಥ ಒಂದು ಶಿಕ್ಷೆ ಇದು. ಈ ತಾಟ್ ಯೋಚನೆ ಮಾಡ್ದ, ಐ ಮಸ್ಟ್ ಕೀಪ್ ಗೋಯಿಂಗ್ ಇನ್ ಡೈರೆಕ್ಷನ್ ಆಫ್ ದಿ ರೈಸಿಂಗ್ ಸನ್. ಈಗ ಕುರುಡನಾದಾಗ ದಾರಿ ಹೇಗೆ ಹುಡ್ಕೋಕ್ಕೆ ಸಾಧ್ಯ ಅಂತಂದರೆ, ಇಲ್ಲಿ ಕಥೆಯಲ್ಲಿ ಹೇಳಿದ್ದ ಈಸ್ಟ್ ವಾರ್ಡ್ ಕಡೆ ಇದೆ. ಈಸ್ಟ್ ವಾರ್ಡ್ ಅಂದರೆ ಸೂರ್ಯ ಹುಟ್ಟುವಂತಹ ದಿಕ್ಕಿಗೆ, ಅಂದರೆ ಸೂರ್ಯ ಹುಟ್ಟುವಂಥ ದಿಕ್ಕಿಯಲ್ಲಿ ಸಾಮಾನ್ಯವಾಗಿ ಆ ಸ್ಪರ್ಶಜ್ಞಾನದಿಂದ ಹೋಗಬೇಕು. ಅಂದರೆ ಆ ವಾರ್ಮ್ತ್ ಇರುತ್ತೆ. ಸೂರ್ಯ ಹುಡ್ತಾನೆ ಅಂದರೆ ರೈಸಿಂಗ್ ಸನ್ನಲ್ಲಿ ಇರ್ತಾನೆ, ವಾರ್ಮ್ತ್ ಇರುತ್ತೆ, ಆ ಪ್ಲೇಸಲ್ಲೇ ಹೋಗ್ತಾನೆ. ದಿ ಡೈರೆಕ್ಷನ್ ಆಫ್ ದಿ ರೈಸಿಂಗ್ ಸನ್, ಸೂರ್ಯ ಹುಟ್ಟೋ ಕಡೆ ಹೋಗ್ತಾನೆ. ದಟ್ ಮಸ್ಟ್ ಬಿ ದ ಪ್ಲೇಸ್ ವೇರ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಲೀವ್ಸ್, ಅಲ್ಲಿ ಏನಿರುತ್ತೆ, ಬರ್ಡ್ ಆಫ್ ಹ್ಯಾಪಿನೆಸ್ ವಾಸವಾಗಿರುತ್ತೆ ಆ ಭಾಗದಲ್ಲಿ. ಗ್ರೋಪಿಂಗ್ ಈಸ್ ವೇ ವಿತ್ ಈಸ್ ಹ್ಯಾಂಡ್ಸ್ ಆನ್ ದ ಗ್ರೌಂಡಲ್ಲಿ ಏನು ಮಾಡ್ತಾನೆ, ತಡ್ಕಾಡ್ಕೊಂಡು ಹಿಂಗೆ ಹೋಗ್ತಿದ್ದಾನೆ ತೆವಳ್ಕೊಂಡು. ವಾಂಗ್ಯ ಕ್ರೌಡ್ ಅನದರ್ 900 miles, ಮತ್ತೆ ಇನ್ನುಳಿದ 900 miles, 900 ಮೈಲು ಏನು ಮಾಡ್ತಾನೆ ಅವನು, ಕ್ರೌಲಿಂಗ್ ಮಾಡಿಕೊಂಡೆ, ತೆವಳ್ಕೊಂಡೆ ಹೋಗ್ತಾನೆ. ಈ ಕ್ಲಾಂಬರ್ ಟು ದ ಪೀಕ್ ಆಫ್ ಎ ಸ್ನೋ ಕವರ್ಡ್ ಮೌಂಟೇನ್, ಏನು ಮಾಡ್ತಾನೆ, ಸ್ನೋ ಕವರ್ಡ್ ಮೌಂಟೇನ್ ಏನು ಮಾಡ್ತಾನೆ, ಹತ್ತುತ್ತಾನೆ. ಆ್ಯಂಡ್ ದೇರ್ ಹಿ ಹರ್ಡ್ ದ ವಾಯ್ಸ್ ಆಫ್ ದ ಬರ್ಡ್ ಆಫ್ ಹ್ಯಾಪಿನೆಸ್, ಸಂತೋಷದ ಪಕ್ಷಿಯ ಶಬ್ದವನ್ನು ಕೂಡ ಕೇಳ್ತಾನೆ. ಪಕ್ಷಿ ಹೇಳುತ್ತೆ, ಮೈ ಲವ್ಲಿ ಚೈಲ್ಡ್, ಹ್ಯಾವ್ ಯು ಕಮ್ ಹಿಯರ್ ಫಾರ್ ಮೀ, ನನ್ನ ಪ್ರೀತಿಯ ಮಗುವೆ ನನಗೋಸ್ಕರ ಬಂದ ಇಲ್ಲಿಗೆ. ಓವರ್ವೆಲ್ಮ್ಡ್ ವಿತ್ ಜಾಯ್, ವಾಂಗ್ಯ ರಿಪ್ಲೈಡ್, ಓವರ್ವೆಲ್ಮ್, ಅತಿಯಾದ ಸಂತೋಷ ಆಗಿ ಹೇಳ್ತಾನೆ ವಾಂಗ್ಯ, ಎಸ್ ಐ ಹ್ಯಾವ್, ನಾನು ಬಂದಿದ್ದೀನಿ. ಮೈ ಪೀಪಲ್ ಲಾಂಗ್ ಟು ಸಿ ಯು ಡೇ ಅಂಡ್ ನೈಟ್, ಹಗಲು ರಾತ್ರಿ ನಿನಗೋಸ್ಕರ ಕಾಯ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ. ಪ್ಲೀಸ್ ಕಮ್ ಬ್ಯಾಕ್ ವಿತ್ ಮಿ, ದಯವಿಟ್ಟು ನನ್ನ ಜೊತೆಗೆ ಬಾ ಅಂತ ಕರೀತಾ ಇದ್ದಾನೆ. ದಿ ಬರ್ಡ್ ಆಫ್ ಹ್ಯಾಪಿನೆಸ್ caressed Wangjiya gently with its wings and sang for him. His eyeballs flew back to their sockets, and now he saw much more brightly than before. All his wounds were healed and he was stronger than ever. The bird of happiness caressed Wangjiya gently with its wings. ಆ ಬರ್ಡ್ ಆಫ್ ಹ್ಯಾಪಿನೆಸ್ ಏನು ಮಾಡುತ್ತೆ, ತನ್ನ ರೆಕ್ಕೆಗಳನ್ನು ಬಿಚ್ಚಿ ಅವನ ಕಡೆ ಏನು ಮಾಡುತ್ತೆ, ಒಂದ್ಸರಿ ಹಿಂಗೆ ಆಡಿಸುತ್ತೆ. ಆ್ಯಂಡ್ ಸ್ಯಾಂಗ್ ಫಾರ್ ಹಿಮ್, ಅವನಿಗೋಸ್ಕರ ಹಾಡು ಹೇಳುತ್ತೆ. ಹಿಸ್ ಐಬಾಲ್ಸ್ ಫ್ಲೂ ಬ್ಯಾಕ್ ಟು ದೇರ್ ಸಾಕೆಟ್ಸ್, ಅವನ ಕಣ್ಣುಗುಡ್ಡೆಗಳು ಅವನ ಕಣ್ಣಿನ ಚೀಲದಲ್ಲಿ ಬಂದು ಸೇರ್ತವೆ. ಆ್ಯಂಡ್ ನಾವು ಹಿ ಸಾ ಮಚ್ ಮೋರ್ ಬ್ರೈಟ್ಲಿ ದ್ಯಾನ್ ಬಿಫೋರ್, ಇದಕ್ಕಿಂತ ಮುಂಚೆ ಹೇಗೆ ನೋಡ್ತೀನೋ ಅದಕ್ಕೆ ಇನ್ನೂ ಚೆನ್ನಾಗಿ ಕಾಣ್ತಾ ಇದ್ದಾವೆ ಈಗ. ಆಲ್ ಹೀಸ್ ವೂಂಡ್ಸ್ ವರ್ ಹೀಲ್ಡ್, ಅವನಿಗೆ ಎಲ್ಲೆಲ್ಲಿ ಗಾಯ ಆಗಿತ್ತೋ ಆ ಭಾಗಗಳೆಲ್ಲ ರೆಕ್ಕೆಲ್ಲ ಆಡಿಸಿದಾಗ ಅವನ ವೂಂಡ್ಸ್ ಎಲ್ಲ ಏನಾಗಿದೆ, ಹೀಲ್ ಅಂದ್ರೇನೋ ವಾಸಿ ಆಗಿದೆ. ಆ್ಯಂಡ್ ಹಿ ವಾಸ್ ಸ್ಟ್ರಾಂಗರ್ ದ್ಯಾನ್ ಎವರ್, ಮೊದಲಿಗಿಂತಲೂ ಸ್ಟ್ರಾಂಗ್ ಆಗಿದ್ದಾನೀಗ. ದೆನ್ ದಿ ಬರ್ಡ್ ಆಫ್ ಹ್ಯಾಪಿನೆಸ್ ಆಫರ್ಡ್ ವಾಂಗ್ಯ ಸಮ್ ಡ್ರೈಡ್ ಮೀಟ್.
ಡ್ರೈಡ್ ಮೀಟ್ ಅಂದ್ರೇನು, ಒಣ ಮಾಂಸವನ್ನು ಕೂಡ ಕೊಡ್ತದೆ. ಆ್ಯಂಡ್ ಕ್ರೀಮ್ ಕೇಕನ್ನು ಕೊಡ್ತದೆ. ಆ್ಯಂಡ್ ದೆನ್ ಬೋರ್ ಹಿಮ್ ಬ್ಯಾಕ್ ಟು ಹಿಸ್ ಹೋಮ್ ವಿಲೇಜ್, ಅವನು ಊರಿಗೆ ಹಳ್ಳಿಗೆ ಕರ್ಕೊಂಡು ಹೋಗೋದಕ್ಕೆ ತನ್ನ ಹೆಗಲ ಮೇಲೆ ಕೂತ್ಕೋ ಅಂತ ಹೇಳುತ್ತೆ. ದೇ ಲ್ಯಾಂಡೆಡ್ ಆನ್ ಎ ಮೌಂಟೇನ್ ಟಾಪ್, ಈಗ ಅವರೆಲ್ಲಿದ್ದಾರೆ, ಈಗ ಮೌಂಟೇನ್ ಟಾಪಲ್ಲಿ ಲ್ಯಾಂಡ್ ಆಗಿದ್ದಾರೆ. ವಾಟ್ ಈಸ್ ಇಟ್ ದಟ್ ಯು ವಾಂಟ್ ಆಸ್ಕ್ ದ ಬರ್ಡ್ ಆಫ್ ಹ್ಯಾಪಿನೆಸ್, ನಿನಗೇನು ಬೇಕು ಕೇಳು ಅಂತ ಹೇಳುತ್ತೆ ಬರ್ಡ್ ಆಫ್ ಹ್ಯಾಪಿನೆಸ್. ವಾಂಗ್ಜಿಯಾ ರಿಪ್ಲೈಡ್, ವಾಂಗ್ಜಿಯಾ ಹೇಳ್ತಾನೆ, ವಿ ವಾಂಟ್ ವಾರ್ಮ್ತ್, ನಮ್ಗೇನು ಬೇಕು ಗೊತ್ತಾ, ಸೂರ್ಯನ ಶಾಖ ಬೇಕು. ಆ್ಯಂಡ್ ಹ್ಯಾಪಿನೆಸ್, ಸಂತೋಷ ಬೇಕು. ಫಾರೆಸ್ಟ್, ಕಾಡುಗಳು ಬೇಕು. ಆ್ಯಂಡ್ ಫ್ಲವರ್ಸ್, ಹೂಗಳು ಬೇಕು. ಫೀಲ್ಡ್ಸ್, ಒಳ್ಳೆ ಲ್ಯಾಂಡ್ ಬೇಕು. ಆ್ಯಂಡ್ ರಿವರ್ಸ್, ನದಿಗಳು ಬೇಕು ಅಂತ ಕೇಳ್ತಾನೆ. ಸ್ಟ್ಯಾಂಡಿಂಗ್ ಆನ್ ದ ಮೌಂಟೇನ್ ಟಾಪ್, ಆ ಮೌಂಟೇನ್ ಟಾಪ್ ಅಲ್ಲಿ ನಿಂತ್ಕೊಂಡು ದಿ ಬರ್ಡ್ ಆಫ್ ಹ್ಯಾಪಿನೆಸ್ ಗೇವ್ 3 ಲೌಡ್ ಕ್ರೈಸ್, 3 ರೀತಿಯ ಜೋರಾಗಿರ್ತಕ್ಕಂಥ ಕೂಗನ್ನು ಕೂಗುತ್ತೆ. ಅಟ್ ದಿ ಫಸ್ಟ್ ಕ್ರೈ, ಮೊದಲ ಕೂಗನ್ನು ಕೂಗಿದಾಗ ದಿ ಗೋಲ್ಡನ್ ಸನ್ ಬ್ರೋಕ್ ಥ್ರೂ ದ ಕ್ಲೌಡ್ಸ್, ಮೋಡಗಳನ್ನು ಹೊಡ್ಕೊಂಡು ಇಣುಕಿ ನೋಡುತ್ತೆ. ಏನು ನೋಡೋದು, ಸೂರ್ಯನ ಶಾಖ. ಸೂರ್ಯದೇವ ಮೋಡಗಳನ್ನು ಚದುರಿಸ್ಬಿಟ್ಟು ಕಾಣ್ತಾನೆ. ಅಂಡ್ ಎ ವಾರ್ಮ್ ಬ್ರೀಸ್ ಕೇಮ್ ಡೌನ್ ಫ್ರಮ್ ದ ಸ್ಕೈ, ಆಕಾಶದಿಂದ ಬಿಸಿಯಾಗಿರ್ತಕ್ಕಂತಹ ತಂಪಾಗಿರ್ತಕ್ಕಂತಹ ಗಾಳಿ ಬರುತ್ತೆ. ಅಟ್ ದ ಸೆಕೆಂಡ್ ಕ್ರೈ, ಎರಡನೇ ಕೂಗನ್ನು ಕೂಗಿದಾಗ ಸ್ಟ್ರೆಚ್ ಅಪಾನ್ ಸ್ಟ್ರೆಚ್ ಆಫ್ ಫಾರೆಸ್ಟ್ ಅಪಿಯರ್ಡ್ ಆಲ್ ಓವರ್ ದ ಮೌಂಟೇನ್ ತುಂಬ ಮರಗಳಿಂದ ಕೂಡಿರ್ತಕ್ಕಂಥ ಕಾಡು ಹಬ್ಬುತ್ತೆ. ಮೌಂಟೇನ್ ಪೀಚ್ ಅಂಡ್ ಅದರ್ ಮೌಂಟೇನ್ ಫ್ಲವರ್ಸ್ ಬ್ಲೂಮ್ಡ್ ಟುಗೆದರ್ ಅಂಡ್ ಥ್ರಶಸ್ ಅಂಡ್ ಲಾರ್ಕ್ ಲೆಡ್ ದಿ ಕೋರಸ್ ಆಫ್ ಬರ್ಡ್ ಸಾಂಗ್, ಮರಗಳಲ್ಲಿ ಹಣ್ಣುಗಳು, ಹೂಗಳು, ಅದನ್ನು ನೋಡಿ ಆ ಒಂದು ಪ್ರಕೃತಿಯ ಸೊಬಗನ್ನ ನೋಡುವಂಥ ಸಂದರ್ಭದಲ್ಲಿ, ಚಿಗುರುವಂಥ ಸಮಯದಲ್ಲಿ ಎಂತಹ ಒಂದು ಪಕ್ಷಿಗಳು, ನಮ್ಮಲ್ಲಿ ಕೋಗಿಲೆ ಅಂತ ಕರಿತೀವಿ, ತುಂಬ ಸುಮಧುರವಾಗಿ ಮಧುರವಾಗಿ ಆಡುವಂತಹ ಒಂದು ಪಕ್ಷಿ ಯಾವುದಪ್ಪ ಅಂತಂದ್ರೆ, ಪ್ರಪಂಚದಲ್ಲಿ ತುಂಬ ಸುಂದರವಾಗಿರ್ತಕ್ಕಂಥ ಹಾಡನ್ನು ಹಾಡುವಂಥ ಪಕ್ಷಿ ಯಾವುದಪ್ಪ ಅಂತಂದ್ರೆ ಲಾರ್ಕ್ ಪಕ್ಷಿ ಅಂತ. ಲಾರ್ಕ್ ಬಿಟ್ಟರೆ ನಮ್ಮಲ್ಲಿ ಕೋಗಿಲೆ, ಕುಕುಬ. ಸೊ ಅಲ್ಲಿನ ಲಾರ್ಕ್ ಪಕ್ಷಿ ಹಾಡುತ್ತೆ, ಅಂದರೆ ವಸಂತ ಮಾಸ ಅಂತ, ಚಿಗುರು ಕಾಲ ಅಂತ ಹಾಡುತ್ತೆ. ದೆನ್ ಅಟ್ ದ ಥರ್ಡ್ ಕ್ರೈ, ಮೂರನೇ ಕೂಗನ್ನು ಕೂಗಿದಾಗ ಗ್ರೀನ್ ರಿವರ್ಸ್, ಹಸಿರು ನದಿಗಳು, ಅಂಡ್ ಫೀಲ್ಡ್ಸ್, ಹಸಿರು ಹುಲ್ಲು ಹಾಸು, ಕೇಮ್ ಇನ್ ಟು ವ್ಯೂ, ಅಲ್ಲಿ ಮೇಲಿಂದ ಕೆಳಗಡೆ ನೋಡ್ತಾ ಇದ್ದಾರೆ, ಅಲ್ಲಿಂದ ಜಾರ್ಕೊಂಬಂದ್ಬಿಡ್ಬನಪ್ಪ ಅನಿಸುತ್ತೆ. ಆ್ಯಂಡ್ ಲಿಟಲ್ ವೈಟ್ ರ್ಯಾಬಿಟ್ಸ್ ಡ್ಯಾನ್ಸ್ಡ್ ಮೆರಿಲಿ ಆನ್ ದಿ ಗ್ರಾಸ್, ಆ ಹುಲ್ಲು ಹಾಸಿನ ಮೇಲೆ ಆ ಏನು ರ್ಯಾಬಿಟ್ಗಳು ಏನಾಗ್ತಾ ಇದ್ದಾವೆ, ಕುಣ್ಕೊಂಡು ಆಟ ಆಡ್ಕೊಂಡು ಇದ್ದಾವೆ. ಫ್ರಮ್ ದ ಡೇ ಆನ್, ಅವತ್ತಿನಿಂದ ದ ಪೀಪಲ್ ಇನ್ ದಟ್ ಪೂರ್ ಪ್ಲೇಸ್, ಆ ಪೂರ್ ಪ್ಲೇಸ್ ಇರತಕ್ಕಂಥ ಜನಗಳು ನೆವರ್ ಸಫರ್ಡ್ ಹಾರ್ಡ್ಶಿಪ್ ಅಗೇನ್, ಮತ್ತೆ ಯಾವತ್ತೂ ಕೂಡ ಕಷ್ಟಪಡಲೇ ಇಲ್ಲ. ಲ್ಯಾಂಡ್ ಇಲ್ಲ, ಫಾರೆಸ್ಟ್ ಇಲ್ಲ, ಅಂಟಿಲ್ ದಟ್ ದೇ ವರ್ ಸಫರ್ಡ್ ಲಾಂಗ್. ಆಫ್ಟರ್ ದಟ್ ದೇ ನೆವರ್ ಟು ಸಫರ್ in the absence of fertile land, trees, green grass, flowers, rivers. So this is the story, this is the beliefness, this is the hope of the Tibetan folk people. ಅಂದರೆ ಟಿಬೆಟಿನರ ಜನಪದರ ಒಂದು ಕಥೆಯಲ್ಲಿ ಅಡಗಿರ್ತಕ್ಕಂಥ ಒಂದು ಸಾರಾಂಶ. ಇಲ್ಲಿ ನೋಡಿ, ಈ ಕಥೆಯಲ್ಲಿ ಪ್ರಶ್ನೆಗಳು ಹೇಗೆ ಉದ್ಭವ ಆಗ್ತವೆ ಅಂತ. ವಾಟ್ ಆರ್ ದ ಡಿಫಿಕಲ್ಟೀಸ್ ಫೇಸ್ಡ್ ವಾಂಗ್ಜಿಯಾ ಬೈ ಫಸ್ಟ್ ಮಾಸ್ಟರ್, ಸೆಕೆಂಡ್ ವರ್ಲ್ಡ್ ಮಾಸ್ಟರ್, ಥರ್ಡ್ ವರ್ಲ್ಡ್ ಮಾಸ್ಟರ್ಸ್. ವಾಟ್ ಆರ್ ದ ಸೊಲ್ಯೂಷನ್ಸ್, ಅದು ಯಾವ ಥರ ಫೇಸ್ ಮಾಡ್ತಾನೆ, ಯಾವ್ಯಾವ ಪ್ರಶ್ನೆಗಳು ಎದುರಾಗ್ತವೆ, ಆ ಪ್ರತಿಯೊಬ್ಬ ಮಾಸ್ಟರ್ನ ಕೂಡ ಡಿಸ್ಕ್ರೈಬ್ ಮಾಡ್ತಾ ಹೋಗಬೇಕು. ಅರ್ಥವಾಯ್ತಾ? ಒಂದು ಮಾಸ್ಟರ್ ಕೇಳ್ತಾನೆ, ಡಿಸ್ಕ್ರೈಬ್ ಫಸ್ಟ್ ವರ್ಲ್ಡ್ ಮಾಸ್ಟರ್ಸ್, ಅವನನ್ನು ಡಿಸ್ಕ್ರೈಬ್, ಅವನು ಹೇಗಿದ್ದ ಅಂತ, ಅವನು ಏನು ಕ್ವಶನನ್ನು ಹಾಕ್ತಾ, ಮತ್ತು ಇವನು ಅದಕ್ಕೆ ಆನ್ಸರ್ ಏನು ಮಾಡ್ದ, ಮತ್ತು ಅವನ ಪನಿಷ್ಮೆಂಟ್ ಏನಾಗಿತ್ತು. ಇದು ಮೂವರ್ ಮಾನ್ಸ್ಟರ್ಸ್, ಮೂವರ್ ಕೊಡ್ತಕ್ಕಂಥ ಪನಿಷ್ಮೆಂಟ್, ಅವನು ಹೇಗೆ ಫೇಸ್ ಮಾಡ್ದ. ಮತ್ತು ಟಿಬೆಟನ್ ಫೋಕ್ ಪೀಪಲ್ ವಾಟ್ ದಿ ಬಿಲೀವ್, ಏನು ನಂಬಿದ್ರು ಅವರು, ಯಾಕೆ ನಂಬ್ತಾರೆ, ಯಾವ ಥರ ಸಫರ್ ಆಗಿದ್ದಾರೆ, ಇದ್ರ ಮೇಲೆ ಈ ಥರದ ಕ್ವಶನ್ಗಳನ್ನು ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮಕ್ಕಳೇ. ನಮ್ಮ ಕರ್ನಾಟಕದ ಹೆಮ್ಮೆಯ
ಮಕ್ಕಳಿಗಾಗಿ ಶಿಕ್ಷಣ ಅಂತಕ್ಕಂತಹ ಯೂಟ್ಯೂಬ್ ಚಾನಲ್ ಇವತ್ತು ಮೂಲೆ ಮೂಲೆಗಳಿಂದಲೂ ಕೂಡ ನಮಗೆ ಫೋನ್ ಕಾಲ್ಸ್ಗಳು ಮತ್ತು ಅನೇಕ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಂದ ನಮಗೆ ಬರ್ತಾ ಇದೆ. ತುಂಬ ಸಂತೋಷ. ಸೊ ಮೊದಲು ಈಗ ನೀವು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತೀರ ಅಂದ್ಕೊಂಡಿದ್ದೀನಿ, ಮಾಡಿಲ್ಲ ಅಂದರೆ ಮಾಡಿ, ಬೆಲ್ ಐಕನನ್ನು ಒತ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ಒತ್ತಿಲ್ಲ ಅಂದರೆ ಒತ್ತಿರಿ, ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ತಲುಪಿಸುವಂಥ ಪ್ರಯತ್ನ ಮಾಡಿ, ಈ ಒಂದು ಚಾನಲನ್ನು ನೀವು ಪ್ರಮೋಟ್ ಮಾಡಿ ಅಂತ ಹೇಳ್ತಾ, ಹಳ್ಳಿ ಪ್ರತಿಭೆಗಳನ್ನು, ಹಳ್ಳಿಗಾಡಿನ ಶಿಕ್ಷಕರನ್ನು ಪ್ರಮೋಟ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಿಗಾಗಿ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನನ್ನು ಒತ್ತುವುದರ ಮೂಲಕ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ವೆರಿ ಮಚ್.